ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಕೈವಲ್ಯೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೈವಲ್ಯೋಪನಿಷತ್ತಿನ 26 ಮಂತ್ರಗಳಲ್ಲಿ ಇವತ್ತು 15 ಮತ್ತು 16ನೇ ಮಂತ್ರಗಳನ್ನು ನೋಡೋಣ. ಇದು ಬಹಳ ಮುಖ್ಯವಾಗಿ ಉಪಾದಾನವನ್ನು ಮತ್ತು ಆ ಧ್ಯಾನ ಯೋಗದ ಪರಿಸಮಾಪ್ತಿಯಾಗತಕ್ಕಂಥ ಆ ತೀವ್ರತೆಯನ್ನು, ಆ ನಿಷ್ಠೆಯನ್ನು ವರ್ಣನೆ ಮಾಡುತ್ತೆ 2 ಶ್ಲೋಕ. ಈ 15 ಮತ್ತು 16ನೇ ಮಂತ್ರಗಳಲ್ಲಿ ನಾನು ಮೊದಲು ನಿಮಗೆ ಹೇಳೋದು, ಎಲ್ಲದಕ್ಕೂ ಕಾರಣವಾಗಿರುವುದು ಅಂದರೆ ಸರ್ವಕಾರಣಕ್ಕೆ ಕಾರಣವಾಗಿರುವುದು ಏಕವಾಗಿದೆ, ಅದು ವಿಶುದ್ಧ ಚೈತನ್ಯವಾಗಿದೆ, ಅದು ಆತ್ಮವಾಗಿದೆ ಅನ್ನತಕ್ಕಂಥದ್ದು. ಅಂದರೆ ಅದರಿಂದ ಎಲ್ಲ ಉಪಾದಾನಗಳು ಹುಟ್ಟಿದೆ. ಅಂದರೆ ಉಪಾದಾನ ಕಾರಣ ಆ ಪರಬ್ರಹ್ಮ ವಸ್ತು, ಆ ಚೈತನ್ಯ, ಅದೇ ಆತ್ಮವಾಗಿದೆ, ಎಲ್ಲರಿಗೂ ಅದೇ ಆತ್ಮವಾಗಿದೆ, ಎಲ್ಲರಿಗೂ ಅದೇ ಪರಮಾತ್ಮವಾಗಿದೆ ಅನ್ನುವುದನ್ನು ವಿಶ್ಲೇಷಿಸುತ್ತದೆ. ಉಪಾದಾನ ಅಂತಂದರೆ ಏನು ಅಂತ ಹೇಳಿರ್ತೀನಿ. ಈ ಶ್ಲೋಕಕ್ಕೆ ಮುಂಚೆ ಅದನ್ನ ಸ್ವಲ್ಪ ತಿಳ್ಕೊಂಬಿಟ್ಟಿರಿ. ಉಪ ಅಂದರೆ ಹತ್ತಿರ ಅಂತ, ದಾನ ಅಂದರೆ ಕೊಡುಗೆ, ಯಾರಿಂದಲಾದರೂ ಕೊಡುಗೆಯಾಗಲ್ಪಟ್ಟಿತ್ತು, ಯಾವುದೇ ಮುಫತ್ತಿಲ್ಲದೆ. ನೋಡಿ, ನಮ್ಮ ಯಾವುದೇ ಶ್ರಮವಿಲ್ಲದೆ, ಯಾವುದೇ ಪುರುಷಾರ್ಥವಿಲ್ಲದೆ ನಮಗೆ ಈ ಇಂದ್ರಿಯ ಗ್ರಾಮವಾದ ಶರೀರವು ಲಭ್ಯವಾಗಿದೆ. ನಾವು ನಮ್ಮನ್ನು ಹೆತ್ತಿಲ್ಲ, ನಾವು ನಮ್ಮನ್ನು ಹೆರುವುದಕ್ಕೆ ಕಾರಣವಲ್ಲ, ಅದರಿಂದ ನಾವು ಇದಾವುದಕ್ಕೂ ಕಾರಣವಲ್ಲದ ಸರ್ವಕಾರಣವಾದ ಒಂದಿದೆ, ಅದು ಅತ್ಯಂತ ಹತ್ತಿರವಾಗಿದೆ. ಅಂದರೆ ಉಪ ಅಂದರೆ ಹತ್ತಿರ ಅಂತ. ದಾನ ಅಂದರೆ ಕೊಡುಗೆ, ಭಗವಂತನ ಕೊಡುಗೆಯಾಗಿರೋ ಈ ಶರೀರವು ಉಪಾದಾನವಾಗಿದೆ. ಈ ಉಪಾದಾನಕ್ಕೆ ಯಾವುದು ಕಾರಣ, ಯಾರು ಕಾರಣ ಅಂದರೆ ಭಗವಂತನೇ, ಆತ್ಮನೇ, ಪರಮಾತ್ಮನೇ ಅಂತ ಈ ಶ್ಲೋಕ ಹೇಳುತ್ತೆ. ಅದರಿಂದ ಗಮನ ಇಟ್ಟು ಈ ಶ್ಲೋಕವನ್ನು, ಈ ಮಂತ್ರವನ್ನು ಕೇಳಿ. ಈ ಮಂತ್ರವನ್ನು ಕೇಳಿ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಃ ಸರ್ವೇಂದ್ರಿಯಾಣಿ ಚ ಕಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಏತಸ್ಮಾತ್ ಇದರಿಂದಲೇ ಪ್ರಾಣ ಪ್ರಾಣವು, ಮನಃ ಮನಸ್ಸು, ಸರ್ವ ಎಲ್ಲವೂ, ಇಂದ್ರಿಯಾಣಿ ಇಂದ್ರಿಯಾದಿಗಳು, ಖಂ ಆಕಾಶವು, ವಾಯು ವಾಯುವು, ಜ್ಯೋತಿ ಬೆಂಕಿಯು, ಆಪಃ ನೀರು, ವಿಶ್ವಸ್ಯ ಎಲ್ಲವನ್ನೂ, ಧಾರಿಣಿ ಹೊತ್ತಿರುವ, ಪೃಥ್ವಿ ಭೂಮಿಯು, ಜಾಯತೆ ಹುಟ್ಟುತ್ತದೆ. ಇದರಿಂದಲೇ ಪ್ರಾಣ ಮನಸ್ಸು ಎಲ್ಲ ಇಂದ್ರಿಯಗಳು, ಆಕಾಶ ವಾಯು ಬೆಂಕಿ ನೀರು ಎಲ್ಲವನ್ನೂ ಹೊತ್ತಿರುವ ಭೂಮಿಯು ಹುಟ್ಟುತ್ತದೆ. ಅಂದರೆ ಮೂಲ ಅಂದರೆ ಇದು ಉಪಾದಾನ ಅಂದರೆ ಮೂಲ ಸಾಮಗ್ರಿ. ಸಾಮಗ್ರಿ ಅಂದರೆ ಎಲ್ಲ ನಮ್ಮ ಕಣ್ಣಿಗೆ ಕಾಣುವ ಕೇಳುವ ಇದೆಲ್ಲವನ್ನು ಸಾಮಗ್ರಿ ಅಂತ ಹೇಳ್ತೀವಿ. ಪದಾರ್ಥವನ್ನು ಸಾಮಗ್ರಿ ಅಂತ ನಾವೆಲ್ಲ ಜನರಲ್ ಆಗು ಕರಿತೀವೋ ಇಲ್ವೋ. ಆದರೆ ಇದಕ್ಕೂ ಮೂಲವಾಗಿರುವುದೋ ಯಾವುದೋ ಅದು ಉಪಾದಾನ. ಅಂದರೆ ನಮಗೆ ಮೂಲ ಅಂದರೆ ಬೀಜ, ಪ್ರಥಮ, ಮೊದಲಾದದ್ದು, ಎಲ್ಲದಕ್ಕೂ ಕಾರಣವಾದದ್ದು ಯಾವುದೋ ಅದೇ ಎಲ್ಲದಕ್ಕೂ ಒಂದೇ ಆಗಿದೆ. ಅಂದರೆ ಕನಸಿನಲ್ಲಿ ಕಾಣತಕ್ಕಂಥ ಈ ಏನೇನು ಕನಸೆಲ್ಲ ಕಾಣ್ತೀವೋ ಅದು ಆತ್ಮವೇ ಆಗಿದೆ. ಮತ್ತು ನಮಗೆ ಎಚ್ಚರದಲ್ಲಿ ಕಾಣುವುದು ಯಾರೋ ಅದು ಆತ್ಮವೇ ಆಗಿದೆ. ಮತ್ತು ಸುಷುಪ್ತಿಯಲ್ಲಿರುವುದು ಯಾವುದೋ ಅದು ಆತ್ಮವೇ ಆಗಿದೆ. ಆ ಆತ್ಮವು ನಾನೇ ಆಗಿದ್ದೇನೆ, ನಾನು ಪರಮಾತ್ಮನ ಅಂಶವಾಗಿದ್ದೇನೆ ಅನ್ನುವುದನ್ನು ಗಟ್ಟಿ ಮಾಡುವ ಮಂತ್ರ ಇದು. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಭಗವಂತನ ಅಂಶವಾಗಿದ್ದೇನೆ, ಅಂಶವಾಗಿರುವುದರಿಂದ ನನ್ನಿಂದ ಬರುವುದೆಲ್ಲವೂ ಉಪಾದಾನವಾಗಿದೆ. ಅಂದರೆ ಅದೆಲ್ಲವೂ ನಮಗೇನಾಗಿದೆ ಅಂತಂದರೆ ಎಲ್ಲವೂ ಮೆಟೀರಿಯಲ್ ಆಗಿದೆ, ರಾ ಮೆಟೀರಿಯಲ್ ಆಗಿದೆ, ನನ್ನಿಂದ ಹೊರಡುತ್ತಿದೆ. ನನ್ನಿಂದ ಚೈತನ್ಯಗೊಂಡಂತಹ ಎಲ್ಲ ಜಡ ಪದಾರ್ಥಗಳು ಕೂಡ ನಮಗೆ ಉಪಾದಾನಕ್ಕೆ ಕಾರಣವಾಗಿರುವ ನನ್ನಿಂದ ಬಂದಿರುವುದೆಲ್ಲವೂ ಉಪಾಧಿ. ಇದು ಉಪಾದಾನ ಕಾರಣ ನಿಮಿತ್ತಂ ಅಂತ ಏನು ನಮಗೆ ಫಾರ್ಮುಲಾ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಉಪಾಧಿ ಅನ್ನೋದನ್ನು ಹೇಳುತ್ತೆ ಈ ಶ್ಲೋಕ, ಈ ಮಂತ್ರ ಅದನ್ನು ಹೇಳುತ್ತೆ. ಅಯೋಗ ಭಾಷ್ಯವನ್ನು ನೋಡಿ. ಈ ಮಂತ್ರವು ಮುಂಡಕೋಪನಿಷತ್ತಿನಲ್ಲಿಯೂ ಬಂದಿದೆ. ಆಹಾ. ಎಲ್ಲ ವಸ್ತುಗಳಿಗೂ ಆಧಾರಭೂತವಾಗಿರುವುದೇ ಅವುಗಳ ಉಪಾದಾನ ಕಾರಣ. ಆಧಾರ ಅನ್ನೋದೇ ಉಪಾದಾನ. ಉಪಾದಾನ ಅಂದರೆ ಎಲ್ಲದಕ್ಕೂ ಆಧಾರವಾಗಿರುವುದು, ಆಶ್ರಯವಾಗಿರುವುದು, ಎಲ್ಲವನ್ನೂ ಆವರಿಸಿಕೊಂಡಿರುವುದು, ಎಲ್ಲವನ್ನೂ ಒಳಗೊಂಡಿರುವುದು, ಎಲ್ಲದರ ಒಳಗೂ ಹೊರಗೂ ಇರುವುದು. ಆಮ್ನಿ ಪ್ರೆಸೆಂಟ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದಕ್ಕೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ನೋಡಿ. ಆ ಆಧಾರದಿಂದಲೇ ವಸ್ತುಗಳೆಲ್ಲ ಉತ್ಪತ್ತಿ ಆಗಿರುವುದು. ಇದು ಸರ್ವವಿದಿತವಾದದ್ದು. ಶರೀರದೊಳಗಿನ ಚಟುವಟಿಕೆಗಳನ್ನೆಲ್ಲ ನಡೆಸುತ್ತಿರುವ ಪ್ರಾಣಕ್ಕೆ ಆತ್ಮವೇ ಉಪಾದಾನ ಕಾರಣ. ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ನಿಯಮನ ಮಾಡುತ್ತಿರುವ ಮನಸ್ಸಿಗೂ ಆತ್ಮವೇ ಉಪಾದಾನ ಕಾರಣ. ಬುದ್ಧಿ, ಮನಸ್ಸು, ಇಂದ್ರಿಯಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸಲು ಅವಕ್ಕೆ ಸೂಕ್ತವಾದ ಕಾರ್ಯಕ್ಷೇತ್ರವು ಅಗತ್ಯ. ರಸ್ತೆಯೇ ಇಲ್ಲದ ಕಡೆ ಮೋಟಾರು ಕಾರನ್ನು ನಡೆಸಲು ಸಾಧ್ಯವೇ? ಮರಳುಗಾಡಿನಲ್ಲಿ ದೋಣಿಯು ಸಾಗಬಲ್ಲದೆ? ಕಿವುಡನಿಗೆ ಸಂಗೀತವು
ಕುರುಡನಿಗೆ ಸಾಧಾರಣ ಅಚ್ಚಿನ ಪುಸ್ತಕ ಇವುಗಳು ವ್ಯರ್ಥವಲ್ಲವೇ? ಏಕೆಂದರೆ ಇಂದ್ರಿಯಗಳು ಕೆಲಸ ಮಾಡುವ ಕಾರ್ಯಕ್ಷೇತ್ರ ಅಲ್ಲಿಲ್ಲ. ಅಂದ್ರೆ ಬಿಡಿ ಬಿಡಿಯಾಗಿ ಕಾಣುವ ಈ ವಿವಿಧವಾಗಿರತಕ್ಕಂಥ ಈ ಪ್ರಪಂಚವೆಲ್ಲವೂ ಕೂಡ ಉಪಾಧಿಯಾಗಿದೆ. ಇದಕ್ಕೆ ಕಾರಣವಾಗಿರುವುದು ಯಾವುದೋ ಅದು ಆತ್ಮ. ನಾನೇ ಆಗಿದ್ದೇನೆ, ನನ್ನ ಕಾರಣದಿಂದ ನಾನು ಅನ್ನುವುದು ಇಡಿಯಾಗಿರತಕ್ಕಂಥ ಪರಮ ಚೈತನ್ಯ. ಇದು ಪ್ರಕಟವಾಗಿ ಎಲ್ಲದರಲ್ಲೂ ಕಾಣಿಸಿಕೊಂಡಾಗ ವಿಧ ವಿಧವಾದ ನಾಮರೂಪಕವಾದ ಪ್ರಪಂಚವಾಗುತ್ತದೆ. ನನ್ನಿಂದಲೇ ಪ್ರಕಟವಾದದ್ದು ಪ್ರಪಂಚ. ಆ ಪ್ರಪಂಚ ಯಾವುದರಿಂದ ಪ್ರಕಟವಾಯಿತೋ ಅದು ನಾನು, ಅಂದರೆ ಅದು ನಾನು, ಅಂದರೆ ನಾನು ಅಂದರೆ ಆತ್ಮ. ನನ್ನಿಂದಲೇ ಇದೆಲ್ಲವೂ ಆಯಿತು. ಆದ್ದರಿಂದ ನಾನು ಎಲ್ಲದಕ್ಕೂ ಕಾರಣ, ಬೇರೆ ಯಾರನ್ನು ಏನು ಅನ್ನುವಾಗಿಲ್ಲ. ಸೊ ಕಾರ್ಯಕಾರಣ ಸಂಬಂಧಗಳಲ್ಲಿ ನೋಡಿದಾಗ ಅವರವರ ಪ್ರಪಂಚಗಳನ್ನು ಅವರವರೇ ಸೃಷ್ಟಿ ಮಾಡಿಕೊಂಡಿರುವ ಕಾರಣ ಅವರವರ ಎದೆಯಲ್ಲಿರುವ ಆತ್ಮ ಚೈತನ್ಯವೇ ಅವರ ಪ್ರಪಂಚಕ್ಕೆ ಕಾರಣವಾಗಿದೆ. ಅದು ಅವನಿಗೆ ಉಪಾದಾನ ಕಾರಣವಾಗಿದೆ, ಮಿಕ್ಕಿದ್ದೆಲ್ಲೂ ಉಪಾಧಿಯಾಗಿದೆ ಅನ್ನುವುದನ್ನು ಇಲ್ಲಿ ಬಹಳ ನಿಚ್ಚಳವಾಗಿ ಹೇಳಿದ್ದಾರೆ. ಅಂದರೆ ನಮ್ಮೊಳಗಿರುವ ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಆಮೇಲೆ ಜ್ಞಾನೇಂದ್ರಿಯಗಳು, ನಮಗಿರತಕ್ಕಂಥ ಕರ್ಮೇಂದ್ರಿಯಗಳು, ಇದೆಲ್ಲದಕ್ಕೂ ಮೂಲ ಕಾರಣ, ಉಪಾದಾನ ಕಾರಣ ಯಾರಪ್ಪ ಅಂದರೆ ನಾನೇ. ಅಂದರೆ ಆತ್ಮ ಎನ್ನುವ ನಾನೇ, ವಿಶುದ್ಧವಾಗಿರುವ ಪರಮ ಚೈತನ್ಯವಾಗಿರುವ ನಾನೇ. ಈ ಆತ್ಮದಿಂದಲೇ ಈ ಶರೀರದ ಉತ್ಪತ್ತಿ ಇದು ಎಲ್ಲ ಆಗಿರೋದು. ಈ ಆತ್ಮವು ಎಲ್ಲ ಕಡೆ ಇರುವುದರಿಂದ ನನಗೆ ನಾನೇ ಕಾರಣ, ನನ್ನ ಇರುವಿಕೆಗೂ ನಾನೇ ಕಾರಣ, ನನ್ನ ಬರುವಿಕೆಗೂ ಹೋಗುವಿಕೆಗೂ ನಾನೇ ಕಾರಣ ಅನ್ನುವ ಈ ಪ್ರಸಂಗವೆಲ್ಲವನ್ನ ಹೆಣೆದಿರುವ ಇದು ಸೂತ್ರೇ ಮಣಿಗಣ ಇವ ಅಂತ ಪರಮಾತ್ಮದಲ್ಲಿ ಹೇಳಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಹೇಳಿರೋ ವಿಚಾರನ ನಾವೆಲ್ಲಿ ಗಮನ ಇಟ್ಕೋಬೇಕಾದ್ದು. ಇದರಿಂದ ನಾವು ಇದನ್ನು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಂದರೆ ಇಲ್ಲಿ ಜ್ಞಾನಕ್ಕಿಂತ ಪ್ರಜ್ಞೆ, ತತ್ವವನ್ನು ನೋಡಿರಬೇಕು, ಭಗವಂತನನ್ನು ಕಂಡಿರಬೇಕು. ಅಂದರೆ ತನ್ನಲ್ಲಿರುವುದು ಅನುಭೂತಿ ಆದಾಗ ಇದು ತಮಗೆ ತಾನೇ ಯಾರಿಗಾದರೂ ಹೊಳೆಯವಲ್ಲಂಥ ಆತ್ಮವಿದ್ಯೆಯಾಗಿದೆ. ಅದರಿಂದ ಇದು ಅಂತರಾತ್ಮನ ವಿದ್ಯೆಯಾಗಿದೆ. ಈ ಅಂತರಾತ್ಮವೇ ಬಹಿರ್ಮುಖವಾಗಿ ನೋಡಿದಾಗ ಪ್ರಪಂಚವಾಗಿ ಕಾಣುತ್ತದೆ ಅನ್ನುವುದು ಇಲ್ಲಿನ ಜಿಸ್ಟ್, ಅಂದರೆ ತಿರುಳು. ಮುಂದಕ್ಕೆ ನೋಡಿ. ಆದ್ದರಿಂದ ಇಂದ್ರಿಯಾನುಭವ ಆಗಬೇಕಾದರೆ ಅವು ಕೆಲಸ ಮಾಡುವ ಕ್ಷೇತ್ರಗಳು ಅಗತ್ಯ. ಹೌದಲ್ಲ? ಸ್ಥೂಲ ಪ್ರಪಂಚ ಮತ್ತು ಆಂತರಿಕ ಸೂಕ್ಷ್ಮ ಪ್ರಪಂಚ. ಹೌದು. ಆ ಕಾರ್ಯಕ್ಷೇತ್ರವು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಆತ್ಮಸ್ವರೂಪವೇ ಈ ಪಂಚಭೂತಗಳಿಗೂ ಉಪಾದಾನ ಕಾರಣ. ಪಂಚೀಕರಣವಾದ ಪಂಚಭೂತಗಳ ವಿವಿಧ ಮಿಶ್ರಣದಿಂದ ಸಮಸ್ತ ಇಂದ್ರಿಯ ಗ್ರಾಹ್ಯ ವಸ್ತುಗಳು ಉತ್ಪನ್ನವಾಗುತ್ತವೆ. ಪಂಚೀಕರಣಕ್ಕೆ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ಆ ಟಿಪ್ಪಣಿನೂ ಓದ್ಬಿಡಿ. ಪಂಚೀಕರಣ ಎಂದರೆ ಪಂಚ ತನ್ಮಾತ್ರೆಗಳು ವಿಭಜನೆಯಾಗಿ ಮತ್ತೆ ಬೇರೆ ಬೇರೆಯ ಪ್ರಮಾಣದಲ್ಲಿ ಒಂದರೊಡನೆ ಒಂದು ಸಂಘಾತವಾಗಿ ಸ್ಥೂಲ ಪಂಚಭೂತಗಳಾಗಿ ಪರಿಣಮಿಸುವುದು. ತನ್ಮಾತ್ರೆಗಳೆಂದರೆ ಪಂಚೀಕರಣಕ್ಕೆ ಮುಂಚಿತವಾಗಿ ಮೂಲ ರೂಪದಲ್ಲಿರುವ ಪಂಚಭೂತಗಳ ನಿಜ ಸೂಕ್ಷ್ಮ ಸ್ಥಿತಿ. ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಏನು ಹೇಳ್ತೀವಿ, ಇದು ತನ್ನಷ್ಟಕ್ಕೆ ತಾನು ಇದ್ದಾಗ ಸೂಕ್ಷ್ಮವಾಗಿದ್ದಾಗಲೂ ಮತ್ತು ಪಂಚೀಕೃತವಾದಾಗ ಶರೀರವಾಗಿ ಪ್ರಪಂಚವಾಗಿ ಸೃಷ್ಟಿಯಾಗುವುದು ಅನ್ನುವುದು ಇದರ ಅರ್ಥ. ಪಂಚಭೂತಗಳ ವಿವಿಧ ಮಿಶ್ರಣದಿಂದ ಸಮಸ್ತ ಇಂದ್ರಿಯ ಗ್ರಾಹ್ಯ ವಸ್ತುಗಳು ಉತ್ಪನ್ನವಾಗುತ್ತವೆ. ಪಂಚೀಕರಣಕ್ಕೆ ಮೊದಲು ಇದ್ದ ಸ್ಥಿತಿಯಲ್ಲಿನ ತನ್ಮಾತ್ರೆಗಳ ಸಂಘಾತದಿಂದ ಭಾವಗಳು, ಭಾವನೆಗಳು ಎಂದರೆ ಸೂಕ್ಷ್ಮ ಪ್ರಪಂಚವು ರಚಿಸಲ್ಪಡುತ್ತದೆ. ವಿವೇಕ ಚೂಡಾಮಣಿಯ ಭಾಗವನ್ನು ಇಲ್ಲಿ ಅವರು ಈ ಕೈವಲ್ಯೋಪನಿಷತ್ತಲ್ಲೂ ನೀವು ಕಾಣಬಹುದು. ಅದರ ವಿಸ್ತಾರವನ್ನು ಕೂಡ ಇಲ್ಲಿ ನೀವು ಕೇಳಿ, ನೋಡಿ, ಅರಿತು, ಓದಿ ತಿಳಿದುಕೊಳ್ಳಬಹುದು. ಆತ್ಮಬೋಧದಲ್ಲೂ ಇದೆ ಅಂತಿದೆ. ಆತ್ಮಬೋಧ ಅನ್ನುವ ಪುಸ್ತಕದಲ್ಲೂ ಇದಿದೆ. ಆತ್ಮಬೋಧ ಯಾರ ಥರ ಇದ್ದರೆ ಅದನ್ನು ನೋಡಿ ತಿಳಿದುಕೊಳ್ಳಿ. ಇದನ್ನೇ ಅಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿರೋದು. ಬೇರೆ ಬೇರೆ ರೀತಿಯಲ್ಲಿ ಅರ್ಥವಾಗುವ ಹಾಗೆ ಬೇರೆ ಬೇರೆ ತಿಳಿ ಭಾಷೆಯಲ್ಲಿ ಅದನ್ನು ಹೇಳಲಾಗಿದೆ. ಮುಂದಿನ ಮಂತ್ರ ಇವಾಗ ಒಂದಾಯಿತು, 15 ಆಯಿತು. 16ನೇ ಮಂತ್ರದಲ್ಲಿ ಕಾಂಕ್ರೀಟ್ ಆಗಿರತಕ್ಕಂಥ ನಮ್ಮ ಮನಸ್ಸಿನ ಭಾವನೆಗಳನ್ನು ಒಂದೊಂದಾಗಿ ಹೇಳ್ತಾರೆ, ಕೇಳಿ. ಯತ್ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯ ಆಯತನಂ ಮಹತ್ ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ತತ್ವಮೇವ ತ್ವಮೇವ ತತ್. ಕುಶಾಗ್ರಮತಿಯಾದ ಶಿಷ್ಯನು ತನ್ನನ್ನು ಸಮೀಪಿಸಿದಾಗ ಗುರುವು ಅವನ ಸೂಕ್ಷ್ಮ ಬುದ್ಧಿಯು ಅರಿಯುವ ಮಿತಿಯವರೆಗೆ ತರ್ಕಬದ್ಧವಾಗಿ ಪರಮಾರ್ಥದ ಸತ್ಯದ ಲಕ್ಷಣವನ್ನು ತಿಳಿಸಿಕೊಟ್ಟು ಅಲ್ಲಿಂದ ಮುಂದೆ ಅವನೇ ಅದರ ಅನುಭವ ಪಡೆಯುವ ಸಾಧನವನ್ನು ತೋರಿಸಿಕೊಡಬೇಕು. ಉಪನಿಷತ್ತಿನ ಮಹಾಘೋಷಣೆಗಳನ್ನು ಶಿಷ್ಯನು ತನ್ನ ಬುದ್ಧಿಯ ಮೂಲಕ ತಿಳಿದರೆ ಮಾತ್ರ ಸಾಲದು. ಅವನು ಅದರ ಅನುಭವವನ್ನು ಸ್ವತಃ ಪಡೆಯುವ ತನಕ ಅವನ ಜ್ಞಾನ ಪೂರ್ಣವಲ್ಲ. ಇದುವರೆಗೆ ಅವಸ್ಥಾತ್ರಯಗಳಲ್ಲಿ ಆತ್ಮಚೈತನ್ಯವು ಶರೀರತ್ರಯ ಉಪಾಧಿಗಳ ಮೂಲಕ ಪಡೆಯುವ ಅನುಭವಗಳ ವಿಶ್ಲೇಷಣೆಯಿಂದ ಶಿಷ್ಯನ ಚುರುಕಾದ ಬುದ್ಧಿಯು ಯಾವುದರಿಂದ ಅನುಭವದ ಕಾರಣಗಳು, ಸಾಧನಗಳು
ಮತ್ತು ಅನುಭವ ಕ್ಷೇತ್ರವೂ ಉತ್ಪತ್ತಿ ಆಗಿದೆಯೋ ಆ ಪರಬ್ರಹ್ಮ ತತ್ವವು ಅದು ತತ್ ಎಂಬ ಅರಿವಿಗೆ ಬಂದಿರುತ್ತದೆ. ಅದು ಎನ್ನುವುದರಲ್ಲಿ ತನ್ನಿಂದ ಬೇರೆಯಾದ, ದೂರವಿರುವ, ಕಾಲ ದೇಶಗಳಾಚೆ ಇರುವ ಪರವಸ್ತು ಎಂಬ ಸುಳಿವು ಗಮನಕ್ಕೆ ಬಂದಿರುತ್ತದೆ. ಆ ಪರವಸ್ತುವನ್ನು ಯಾವ ರೀತಿಯಿಂದಲೋ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಪವಾಡದ ಮೂಲಕ ಸೇರಬಹುದು ಎಂಬ ನಿರೀಕ್ಷೆಯೂ ಮೂಡಿರುತ್ತದೆ. ಈ ಭಾವನೆ ಸಾಮಾನ್ಯವಾಗಿ ನಿರೀಕ್ಷಿಸಬಹುದಾಗಿದ್ದರೂ ತಾತ್ವಿಕವಾಗಿ ಇದು ಶುದ್ಧ ತಪ್ಪು. ಈ ರೀತಿ ತಪ್ಪು ಮಾಡದಿರಲೆಂದೇ ಪರಮಾರ್ಥ ಚೈತನ್ಯವು ದೂರದಲ್ಲಿ ಹೊರಗೆಲ್ಲೂ ಇಲ್ಲ, ನಿನ್ನೊಳಗೇ ಇರುವ ಆತ್ಮಸ್ವರೂಪ ಎಂದು ಈ ಮಂತ್ರದ ಮೂಲಕ ಗುರುವು ಶಿಷ್ಯನಿಗೆ ಬೋಧಿಸುತ್ತಾನೆ. ಅಂದರೆ ತತ್ ಅದು ತ್ವಂ ನೀನೇ ಅಸಿ ಆಗಿದ್ದೀಯೇ ಅನ್ನುವ ಈ ಮಹಾವಾಕ್ಯ ಏನಿದೆ ಅದನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಅದು ಅನ್ನೋದು ಕಾಣ್ತಾ ಇಲ್ಲ, ತತ್ವಂ ನಾನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಯಾವುದರಿಂದ? ಇಂದ್ರಿಯಗಳಿಂದ, ಶರೀರದಿಂದ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ಅರ್ಥ ಆಗ್ತಾ ಇದೆ. ಆದರೆ ಅದಕ್ಕೆ ಪ್ರೇರಕವಾಗಿರುವ ಆತ್ಮದ ಪರಿಚಯ ನಮಗೆ ಆಗ್ತಾ ಇಲ್ಲ. ಆದರೆ ಇದನ್ನೇ ಅದೆಂದು ಹೇಳಿದಾಗ ಒಪ್ಪಿಕೊಳ್ಳುವುದಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ನಾಮರೂಪಾತ್ಮಕ ಜಗತ್ತಿನಲ್ಲಿ ನಮಗೆ ಕಾಣ್ತಾ ಇರೋದು ಕಣ್ಣು, ಮೂಗು, ಕಿವಿ, ನನ್ನದು ಮತ್ತು ಬೇರೆಯವರದು, ಪರವಾಗಿರುವುದು ಮತ್ತು ನನ್ನದಾಗಿರುವುದು ಅನ್ನತಕ್ಕಂಥ ತರತಮ ಭಾವದಲ್ಲೇ ಈ ಜ್ಞಾನವೂ ಕೂಡ ತರತಮ ಆಗಿದೆ. ಅದರಿಂದ ಜ್ಞಾನ, ಜ್ಞೇಯ, ಪರಿಜ್ಞಾತಃ ತ್ರಿವಿಧ ಕರ್ಮಚೋದನ ಅಂತ ಭಗವದ್ಗೀತೆ ಹೇಳೋದು. 3 ರೀತಿಯಲ್ಲಿ ಗುಣಗಳನ್ನು ಆಧರಿಸಿ ಈ ಶ್ರೇಣಿಯನ್ನು ನಾವು ನೋಡುವಾಗ ಇಡಿಯಾಗಿರುವುದು ಯಾವುದು, ಬಿಡಿ ಬಿಡಿಯಾಗಿರುವುದು ಯಾವುದು ಅಂತ ನಾವು ನೋಡುವುದನ್ನು ವಿವೇಕ ಎಂದು ಕರೆಯುತ್ತಾರೆ. ಮನುಷ್ಯನ ಬುದ್ಧಿಯು ಒಂದು ಮಟ್ಟಕ್ಕೆ ಮಾತ್ರ ಯೋಚಿಸಬಲ್ಲದು, ಒಂದು ಮಟ್ಟಕ್ಕೆ ಮಾತ್ರ ನಿರ್ಣಯ ಮಾಡಬಲ್ಲದು. ಆದರೆ ಅದರ ಆಚೆಗಿನ ವಿಚಾರವನ್ನು ತಿಳಿದುಕೊಳ್ಳಲು ಬುದ್ಧಿಯು ಸೂಕ್ಷ್ಮವಾಗಬೇಕು. ಬುದ್ಧಿಯು ಸೂಕ್ಷ್ಮವಾದಾಗ ಅದನ್ನು ವಿವೇಕ ಅಂತ ಹೇಳ್ತಾರೆ. ವಿವೇಕ ಅನ್ನೋದು ಯಾವಾಗಲೂ ನಿತ್ಯ ಜಾಗೃತವಾಗಿರುವ ಬುದ್ಧಿಗೆ ವಿವೇಕ ಇರುತ್ತದೆ. ವಿವೇಕ ಇಲ್ಲದೆ ಬುದ್ಧಿ ಜಾಗೃತವಾಗೋದಿಲ್ಲ. ಬುದ್ಧಿ ಯಾವಾಗಲೂ ಜಡ, ಬುದ್ಧಿ ಯಾವಾಗಲೂ ತಳಮಳ ಹೊರತಕ್ಕಂಥದ್ದು. ಬುದ್ಧಿ ಎನ್ನುವುದು ಯಾವಾಗಲೂ ನಿರ್ಣಯ ತರ್ಕದಿಂದ ಕೂಡಿರುವಂಥದ್ದು, ಸಂಶಯಾತ್ಮಕವಾಗಿರುವುದು, ಚಾಂಚಲ್ಯದಿಂದ ಕೂಡಿರುವುದು. ಅದರಿಂದ ಬುದ್ಧಿಯಿಂದ ನಾವು ಆತ್ಮನನ್ನು ನೋಡಲಾಗದು, ಅರಿಯಲಾಗದು, ತರ್ಕ ಮಾಡಲಾಗದು. ಆ ಬುದ್ಧಿ ಸೂಕ್ಷ್ಮವಾದಾಗ, ಇದು ಡಿ ವಿ ಜಿಯವರು ಹೇಳ್ತಾರೆ, ನಮಗೆ ಯಾವುದು ಅರಿಯುವುದಿಲ್ಲವೋ ಆವಾಗ ನಮ್ಮ ಬುದ್ಧಿಯು ಸೂಕ್ಷ್ಮವಾಗಬೇಕು. ಬುದ್ಧಿ ನಮಗೆ ಸೂಕ್ಷ್ಮವಾಗದೇ ಇರುವಾಗ ಈ ಜಡವಾಗಿರುವ, ಬಲವಾಗಿರುವ, ಸ್ಥೂಲವಾಗಿರುವ ಬುದ್ಧಿಯನ್ನು ಗುರುಗಳಿಗೆ ಒಪ್ಪಿಸಿ ಇದು ನನಗೆ ಉಪಕಾರವಾಗುವಂತೆ ನೀವು ಇದನ್ನು ಬಳಸಿ ಎಂದು ಕೇಳಿಕೊಳ್ಳಬೇಕು ಅಂತ ಡಿ ವಿ ಜಿಯವರು ಒಂದು ಕಡೆ ಬರೀತಾರೆ. ಅಂದರೆ ಸೂಕ್ಷ್ಮ ಬುದ್ಧಿಯಲ್ಲಿ ದೈವ ಅಥವಾ ಗುರು ಕೂತಾಗ ಮಾತ್ರ, ಅದನ್ನು ನಡೆಸಿದಾಗ ಮಾತ್ರ ನಮ್ಗೆ ಗೊತ್ತಾಗತ್ತೆ. ನಮಗೆ ಎಷ್ಟೇ ಚೆನ್ನಾಗಿ ಡ್ರೈವಿಂಗ್ ಬಂದ್ರೂ ಸ್ಟೇರಿಂಗ್ ನಾವು ಹಿಡ್ಕೊಳ್ದೇ ಇದ್ದರೆ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ಆದರೆ ಡ್ರೈವರ್ ಮೇಲೆ ನಾವು ಪೂರ್ಣ ನಂಬಿಕೆ ಇಟ್ಟಾಗ ನಾವೇ ಅದನ್ನು ವೆಹಿಕಲ್ಲ ಓಡಿಸುವಂತೆ ನಮಗೆ ಹೇಗೆ ಅಭಯ ಇರುತ್ತದೋ, ಹೇಗೆ ಭಯ ನಿವಾರಣೆ ಆಗಿರುತ್ತದೋ, ಹಾಗೆಯೇ ಇದು ಪರಮಾತ್ಮನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟು ಅದರಿಂದ ಮೊದಲ ಪದ್ಯದಲ್ಲೇ ನಿಮಗೆ ಶ್ರದ್ಧಾ, ಭಕ್ತಿ, ಧ್ಯಾನ, ಯೋಗ ಅಂತ 3 ಹೇಳಿರೋದು. ನಮಗೆ ಶ್ರದ್ಧೆ ಇರಬೇಕು, ಅಪೂರ್ಣವಾಗಿರ್ತಕ್ಕಂಥ ಭಕ್ತಿ ಅಂದರೆ ಪರಿಪೂರ್ಣವಾದ ನಂಬಿಕೆ ಇರಬೇಕು, ಮತ್ತು ಧ್ಯಾನ ಯೋಗದಲ್ಲಿ ಅದನ್ನೇ ಧ್ಯಾನಿಸುತ್ತಾ ಬದುಕನ್ನು ನಡೆಸಬೇಕು. ಆವಾಗ ಅದು ಆಧ್ಯಾತ್ಮ ಲಕ್ಷಣಗಳುಳ್ಳ ಬದುಕಾಗುತ್ತದೆ. ಅದು ಜೀವನವು ಸಂಗ್ರಾಮವಾಗುವುದಿಲ್ಲ, ಗ್ರಾಮವಾಗುವುದಿಲ್ಲ, ಅದೊಂದು ಶಾಂತಿ ನಿಲಯವಾಗುತ್ತದೆ. ಹಾಗೆ ಮಾಡೋಕ್ಕೋಸ್ಕರವೇ ಇರೋದು. ಅದನ್ನೇ ಸಾಕ್ಷಾತ್ಕಾರ ಅಂತ ಕರೆಯೋದು, ಅದನ್ನೇ ಬ್ರಹ್ಮಬುದ್ಧಿ ಅನ್ನೋದು, ಅದನ್ನೇ ಆತ್ಮಾವಲೋಕನ, ಆತ್ಮ ಸಾಕ್ಷಾತ್ಕಾರ ಅಂತ ಕರೆಯೋದು. ಬೇರೆ ಬೇರೆ ಪದಗಳಲ್ಲಿ ಕರೆದರೂ ಅದರ ಮೌಲ್ಯ ಎಂದಿಗೂ ಬದಲಾಗುವುದಿಲ್ಲ. ಅದರ ಮೂಲ ಏಕವಾಗಿರುತ್ತದೆ, ಅನೇಕವಾಗಿರುವುದಿಲ್ಲ. ಅದನ್ನು ಶಾಂತಿ ಅಂತ ಕರೀರಿ, ಸಮಾಧಿ ಅಂತ ಕರೀರಿ, ಬ್ರಹ್ಮತತ್ವ ಅಂತ ಕರೀರಿ, ಆತ್ಮತತ್ವ ಅಂತ ಕರೀರಿ, ಏಕವಾಗಿರುತ್ತದೆ. ಸಾಧನೆಯ ಮಾರ್ಗದಲ್ಲಿ ಬೇರೆ ಬೇರೆ ಪದಗಳನ್ನು ಹೇಳಿರುವುದು ಅನುಚಿತವಾಗಿಲ್ಲ, ಅದು ಅಧ್ಯಾತ್ಮದಲ್ಲಿ ಉಚಿತವಾಗಿದೆ. ಅದನ್ನು ಹಾಗೆಯೇ ತಿಳಿದು ನಾವು ಎಲ್ಲವನ್ನ ಉಪಾದಾನವೆಲ್ಲ ತೆಗೆದು ಕಾರಣಗಳನ್ನು ನೋಡುತ್ತಾ ಅದೆಲ್ಲವೂ ನಮಗೆ ಸಾಧನವಾಗುತ್ತದೆ. ನಾವು ಬಳಸಿದಾಗ ಸಾಧನ, ಆಮೇಲೆ ಸಿದ್ಧಿ ನಮಗೆ ಸಾಧ್ಯವಾದ ಮೇಲೆ ಸಿದ್ಧಿ. ಸಾಧ್ಯ ಅಂದರೆ ಜ್ಞಾನ. ಆ ಜ್ಞಾನವನ್ನು ನಾವು ಪ್ರಾಪ್ತಿ ಮಾಡಿಕೊಂಡಾಗ ನಮಗೆ ಅದರ ಮೂಲವಾಗಿರತಕ್ಕಂಥ ಫಲ ಏನು ಅಂದರೆ ಸಿದ್ಧಿ. ಆ ಸಿದ್ಧಿ ಅಂದರೆ ಮೊದಲೇ ಇರತಕ್ಕಂಥದ್ದು. ಅಯ್ಯೋ ಮೊದಲೇ ಇರುತ್ತಲ್ಲ, ನನಗೆ ಯಾಕೆ ಗೊತ್ತಾಗಲಿಲ್ಲ ಅಂತ ಆಮೇಲೆ ಪರಿತಪಿಸ್ತೀವಿ. ನಮಗೆ ಗೊತ್ತಾದರೂ ಗೊತ್ತಿಲ್ಲದೇ ಇದ್ದರೂ ನಾವೆಲ್ಲರೂ ಆತ್ಮಸ್ವರೂಪರೇ. ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಪ್ರಾಣವುಳ್ಳದ್ದು ಕೂಡ, ಪ್ರಾಣಿಯೂ ಕೂಡ ಅದು ಯಾವಾಗಲೂ ಕೂಡ ಆತ್ಮವುಳ್ಳದ್ದೇ. ಅದು ಜೀವಂತವಾಗಿರುವುದರಿಂದ, ಅದರಿಂದ ಪ್ರಾಣ ಇರಲಿ ಇಲ್ಲದಿರಲಿ, ಜಡಚೇತನಗಳೆಲ್ಲವೂ ಭಗವಂತನ ವ್ಯಕ್ತವಾಗಿರುವಾಗ ಒಂದು ವ್ಯಕ್ತ, ಒಂದು ಅವ್ಯಕ್ತ,
ಒಂದು ಯಾವಾಗಲೂ ಕೂಡಿರುವುದು, ಒಂದು ಪ್ರಕಟವಾಗುವುದು. ಅದರಿಂದ ನಾವು ಇದನ್ನು ನೋಡುವಾಗ ಎರಡನ್ನ ಒಂದಾಗಿ ನೋಡತಕ್ಕಂಥ, ವ್ಯಕ್ತವಾಗದೇ ಇದ್ದರೆ ಅಲ್ಲಿ ಚೈತನ್ಯವೇ ಇಲ್ಲವೆಂದು ಭಾವಿಸಬಾರದು. ಏಕೆಂದರೆ ಆತ್ಮಜ್ಞಾನಿಗಳಿಗೆ ಇದು ಕಾಣುತ್ತದೆ, ಇದ್ದೇ ಇರುತ್ತದೆ ಅನ್ನುವುದು ಮೂಲ. ಅದರಿಂದ ಮೂಲವಾಗಿರುವ ಪರಮಾತ್ಮ ತತ್ವವನ್ನು, ಆತ್ಮತತ್ವವನ್ನು ಎಲ್ಲದರಲ್ಲೂ ಕಾಣುವುದು ಮನುಷ್ಯ ಜೀವಿಗೆ ಮಾತ್ರ ಸಾಧ್ಯವಾಗಿದೆ. ಅದನ್ನು ಎಲ್ಲದರಲ್ಲಿಯೂ ಆಪಾದನೆ ಮಾಡ್ತಾ ಇರ್ತಾನೆ. ಆಮೇಲೆ ಆಪಾದನೆ ಮಾಡಬೇಕಾಗಿಲ್ಲ, ಅದು ಇದೇ ಆಗಿದೆ. ಏತದ್ವೈತತೆ ಅಂತ ಏನು ಹೇಳ್ತಾ ಇರ್ತೀವಿ, ಅದೇ ಇದು. ಅವನೇ ಇವನೆಲ್ಲವೂ ಆಗಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ಪರಿಭಾಷೆಯಲ್ಲಿ ನಾವು ಬಳಸಿಕೊಂಡಿರುವ ಉಪಯೋಗಕ್ಕೆ ತಕ್ಕಂತೆ ಇರತಕ್ಕಂಥ ಭಾಷೆಯ ಪದಗಳೇ ಹೊರತು ಮೂಲದಲ್ಲಿ ಅದಾವುವುದು ಇಲ್ಲ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹನಾನಾಸ್ತ ಕಿಂಚನ ಅನ್ನೋದನ್ನು ಅರ್ಥ ಮಾಡಿಸುವುದಕ್ಕೆ ಈ ಶ್ಲೋಕ, ಈ ಮಂತ್ರ ಹೊರಟಿದೆ. ಸರ್ವಾತ್ಮ, ಪರಮಾತ್ಮ ಚೈತನ್ಯವು ಸರ್ವವ್ಯಾಪಕವಾದದ್ದು. ಸರ್ವಾತ್ಮ. ನಾವು ಬಾಹ್ಯ ಪ್ರಪಂಚದಲ್ಲಿ ಕಾಣುವ ವಿವಿಧ ನಾಮರೂಪದ ಸಕಲ ವಸ್ತುಗಳಿಗೂ ನಮ್ಮೊಳಗೆ ಉದಿಸುವ ಭಾವನೆಗಳಿಗೂ ಸಾರಭೂತವಾಗಿ ವ್ಯಾಪಿಸಿರುವ ಚೈತನ್ಯವೇ ಅದು. ಹೌದೋ ಅಲ್ವೋ ಅಂತ ನೀವೆಲ್ಲರೂ ಕೂತು ಚಿಂತಿಸಬೇಕು. ಅದನ್ನು ನಾವು ಯಾವುದು ವಿವರಣೆ ಮಾಡದೆ ಅದನ್ನು ವಿವರವಾಗಿರತಕ್ಕಂಥ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ನಮ್ಮೊಳಗಡೆ ಅದು ಮಾಡಿಕೊಂಡಾಗ ಸಂಶ್ಲೇಷಣೆಯಾಗುತ್ತದೆ. ಅದೇ ಎಂದು ನಮಗೆ ನಿಜವಾಗಲೂ ನಮ್ಮ ಅರಿವಿಗೆ, ಬುದ್ಧಿಗೆ, ವಿವೇಕಕ್ಕೆ ಬರುತ್ತದೆ, ಹೊಳೆಯುತ್ತದೆ. ಇಟ್ ವಿಲ್ ಫ್ಲಾಶ್. ಆ ಫ್ಲಾಶ್ ಆಗೋ ತನಕ ಪ್ರಯತ್ನವನ್ನು ಬಿಡಬಾರದು. ಸಾಗರದ ನೀರೇ ಎಲ್ಲ ತೆರೆ ನೊರೆ ಬುದ್ಬುದಗಳಿಗೆ ಆತ್ಮರೂಪವಾಗಿರುವಂತೆ ಸರ್ವ ಪ್ರಾಣಿಗಳಲ್ಲೂ ಸರ್ವ ಕಾಲ ದೇಶಗಳಲ್ಲೂ ಆತ್ಮರೂಪವಾಗಿ ತುಂಬಿರುವುದು ಪರಬ್ರಹ್ಮ ಸ್ವರೂಪವೇ. ಮುಂದಕ್ಕೆ ಹೋಗ್ಲಾ? ವಿಶ್ವಸ್ಯ ಆಯತನಂ ಮಹತ್. ವೇದಾಂತದಲ್ಲಿ ಆಯತನ ಅಥವಾ ಆಧಾರ ಎಂದರೆ ಆಶ್ರಯ ಎಂಬ ಸಾಮಾನ್ಯ ಅರ್ಥವಲ್ಲ. ಮೇಜು ಒಂದು ಪುಸ್ತಕಕ್ಕೆ ಸಾಮಾನ್ಯ ಅರ್ಥದಲ್ಲಿ ಆಧಾರ ಆಗಿರಬಹುದು. ನಾವು ಪುಸ್ತಕವನ್ನು ಬೇಕಾದರೆ ಬೇರೆ ಎಲ್ಲಾದರೂ ಇಡಬಹುದು. ಅದೇ ಚೌಕಿಯ ಮೇಲೆ ವಿಪರೀತ ಭಾರದ ವಸ್ತುಗಳನ್ನಿಟ್ಟಾಗ ಆ ಚೌಕಿಯು ಮುರಿದು ಬೀಳಲೂಬಹುದು. ಪರಮಾರ್ಥ ಸತ್ಯವು ಜಗತ್ತಿಗೆ ಆಧಾರ ಎಂದರೆ ಆ ಅರ್ಥವಲ್ಲ. ಅಲೆಗಳಿಗೆ ಸಾಗರವೇ ಆಧಾರ, ಹತ್ತಿಯೇ ಬಟ್ಟೆಗೆ ಆಧಾರ, ಒಡವೆಗಳಿಗೆ ಚಿನ್ನವೇ ಆಧಾರ. ಈ ಅರ್ಥದಲ್ಲಿ ಆಧಾರ ಅಥವಾ ಆಯತನ ಎಂಬ ಶಬ್ದಗಳನ್ನು ಉಪಯೋಗಿಸುತ್ತೇವೆ. ಆದರೆ ಇಲ್ಲಿ ಎಲ್ಲವನ್ನ ಒಳಗೊಂಡಿರುವುದು, ಎಲ್ಲದರ ಒಳಗೂ ಹೊರಗೂ ಇರುವುದು ಅಂತ ಅರ್ಥ ಮಾಡಬೇಕು. ಕೇವಲ ಅದರ ಮೇಲೆ ಅದನ್ನು ಅವಲಂಬಿಸಿರುವ ಕೇವಲ ಆಶ್ರಯ ಮಾತ್ರ ಅಂತ ನಾವು ಅನ್ಬಾರ್ದು. ಯಾಕೆಂದರೆ ಅದಿಲ್ಲದೆ ಇದ್ರೆ ನಾವು ಇರೋಕ್ಕಾಗಲ್ಲ ಅನ್ನೋದು ಅದೇ ನಾವಾಗಿರುವಂತೆ ತೋರತಕ್ಕಂಥ ಭಾವ. ಅಂದರೆ ಚೌಕಿ ಅಂದರೆ ಇಲ್ಲಿರ್ತಕ್ಕಂಥ ಫ್ರೇಮ್ ಅಂತ. ಒಂದು ಫ್ರೇಮ್ ಮೇಲೆ ಏನಾದ್ರು ಇಟ್ಟರೆ ಆ ಫ್ರೇಮ್ಗೆ ತಡ್ಕೊಳ್ಳೋಕ್ಕಾದರೆ ತಡ್ಕೊಳ್ಳುತ್ತೆ, ಇಲ್ಲದೇ ಮುರಿದೋಗುತ್ತೆ. ಆದರೆ ಇದು ಆ ಥರ ಅಲ್ಲ. ಆತ್ಮ ಅನ್ನೋದು ಮುರಿದು ಹೋಗುವ, ಹರಿದು ಹೋಗುವ, ನೆಂದು ಹೋಗುವ, ಗಾಳಿಗೆ ಒಣಗುವ, ಹಾರಿ ಹೋಗುವ ಅದ್ಯಾವುದೂ ಇಲ್ಲ. ಯಾಕೆಂದರೆ ಅದೆಲ್ಲ ಏನು ನಡವಳಿಕೆಗಳಿದೆ ಅದೆಲ್ಲವೂ ಆತ್ಮವನ್ನೇ ಅವಲಂಬಿಸಿರುವುದು. ಆದ್ದರಿಂದ ಆತ್ಮಕ್ಕೆ ಇದ್ಯಾವುದೂ ಇಲ್ಲ ಅಲ್ವಾ? ಅದರಿಂದ ನೀವು ಭಗವದ್ಗೀತೆಯಲ್ಲಿ ನೋಡ್ತಿರಲ್ಲ, ಇದನ್ನು ನೆನೆಸಲಾಗುವುದಿಲ್ಲ, ಇದನ್ನು ಒಣಗಿಸಲಾಗುವುದಿಲ್ಲ, ಇದನ್ನು ಬೆಂಕಿಯಿಂದ ಸುಡಲಾಗುವುದಿಲ್ಲ ಅಂತ ಕೇಳಿದಿರಲ್ಲ. ಯಾಕೆ? ಏಕೆಂದರೆ ಅದೆಲ್ಲ ಕ್ರಿಯೆಗಳಿಗೂ ಇದೇ ಆಧಾರವಾಗಿರುವಾಗ, ಆಶ್ರಯವಾಗಿರುವಾಗ, ಇದೇ ಅದೆಲ್ಲವೂ ಆಗಿರುವಾಗ, ಆಶ್ರಯ ಅಂತ ಅಲ್ಲ, ಅದೇ ಇದಾಗಿ ಬಿಟ್ಟಿರುತ್ತದೆ. ನೀವೇ ಅದಾಗಿರುವಾಗ ಬೇರೆ ಯಾವುದೋ ಏನೂ ಇಲ್ಲ. ನಿಮ್ಮನ್ನು ರಿಟೈರ್ಡ್ ಮಾಡ್ಬೇಕಾದ್ರೆ ನೀವೇ ಸೈನ್ ಹಾಕ್ಬೇಕಾದ್ರೆ ನೀವು ಸೈನ್ ಹಾಕದೆ ರಿಟೈರ್ಡ್ ಆಗೋದೇ ಇಲ್ವಲ್ಲ. ಆ ಥರ ಇದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಮತ್ತು ಈ ಅವಸ್ಥಾತ್ರಯಗಳೆಲ್ಲವೂ ಕೂಡ ನನ್ನ ಮೇಲೆ ಅಂದರೆ ಆತ್ಮದ ಮೇಲೆ ಯಾವಾಗಲೂ ಅವಲಂಬಿಸಿದೆ. ಇದು ಪರಾವಲಂಬನ ಇಲ್ಲ. ನಮ್ಮ ಎಲ್ಲ ವ್ಯವಹಾರಗಳಿಗೂ ನಾನೇ ಅವಲಂಬನ. ನಾನೇ ಅದರ ಕಷ್ಟ ಸುಖಗಳಿಗೂ ನಷ್ಟಗಳಿಗೂ ಸೃಷ್ಟಿಗೂ ಅದರ ಅನುಭವಗಳಿಗೂ ಅನುಭವಕ್ಕೂ ಎಲ್ಲವೂ ನಾನೇ ಕಾರಣನಾಗಿದ್ದೇನೆ. ಈ ನಾನು ಅನ್ನುವ ಅಹಂಕಾರವನ್ನು ಬಿಟ್ಟು ನನ್ನ ನಿಜವಾದ ಮೂಲ ಸ್ವರೂಪವನ್ನು ಅಂದರೆ ಬೇರೆ ಇರತಕ್ಕಂಥ ಉಪಾದಿನೆಗಳೆಲ್ಲ ತೆಗೆದು ನನ್ನಷ್ಟಕ್ಕೆ ನಾನು ನನ್ನನ್ನು ನುಡಿದಾಗ ನನ್ನ ದರ್ಶನ ನನಗೆ ಆಗುತ್ತದೆ ಮಿಂಚಿನಂತೆ. ಅದು ಜ್ಞಾನ ರೂಪದಲ್ಲಿರುತ್ತದೆ, ಪ್ರಜ್ಞಾ ರೂಪದಲ್ಲಿರುತ್ತದೆ. ಆದ್ದರಿಂದ ಅದು ಎಲ್ಲ ಕಡೆಯೂ ಯಾವಾಗಲೂ ಇರುತ್ತದೆ ಎಂಬುದು ನಮಗೆ ಮಾನವ ಜನ್ಮದಲ್ಲಿ, ಮಾನವ ಜೀವಿಯಾಗಿರುವಾಗ, ಮಾನವ ಶರೀರದಲ್ಲಿಯೇ ಪ್ರಾಪ್ತವಾಗತಕ್ಕಂಥ ಅನುಭೂತಿ. ಆದ್ದರಿಂದ ಇದು ನನ್ನನ್ನು ನಾನೇ ಅವಲಂಬಿಸಿರುವುದು, ಬೇರೆ ಏನೂ ಅಲ್ಲ. ಮಿಕ್ಕಿದೆಲ್ಲವೂ ಕಾಂಪ್ಲಿಮೆಂಟ್ರಿ, ನಾಟ್ ಕ್ಯೂರ್. ಕ್ಯೂರ್ ಅಂದರೆ ನಾನು ನನಗೆ ಮಾಡಿಕೊಳ್ಳತಕ್ಕಂಥದ್ದು ಗುಣ. ಆದರೆ ಈ ಗುಣಗಳನ್ನು ನಾವು ಸಮನಾಗಿ ನೋಡೋದು ಯೋಗ ಭಾವ ಇದ್ದರೆ ಧ್ಯಾನ ಯೋಗದ ಕೊನೆಯ ಭಾಗದಲ್ಲಿ ಇದನ್ನು ನಾವು ಕಾಣ್ತೇವೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡಿ. ಇಲ್ಲಿ ಆಯತನವಿಲ್ಲವಾದರೆ ವಸ್ತುವೇ ಇಲ್ಲ. ಆಯತನದಿಂದಲೇ ವಸ್ತುವಿನ ಅಸ್ತಿತ್ವ. ಇಂತಹದನ್ನು ನಾವು ಉಪಾದಾನ ಕಾರಣ ಎನ್ನುತ್ತೇವೆ. ಬ್ರಹ್ಮವೇ ವಿಶ್ವದ ಉಪಾದಾನ ಕಾರಣ.
ಮಣ್ಣೆ ಮಡಿಕೆಯ ಅಸ್ತಿತ್ವಕ್ಕೆ ಆಧಾರವಾದಂತೆ ಅರ್ಥ ಮಾಡ್ಕೊಳ್ಳಿ. ವಿಶ್ವದ ರಚನೆಗೆ ಆಯತನವಾದದ್ದು ಅವ್ಯಯವಾದ ಬ್ರಹ್ಮತತ್ವ. ಅದರಿಂದ ಉದಾಹರಣೆಗಾಗಿ ಹೇಳುವ ಮಡಕೆ ಇದೆಯಲ್ಲ, ಮಡಕೆಯಾದಾಗಲೂ ಮಣ್ಣೆ, ಮಡಕೆ ಆಗದೇ ಇದ್ದಾಗಲೂ ಮಣ್ಣೆ, ಮಡಕೆ ತನ್ನ ಆಕಾರವನ್ನು ಕಳೆದುಕೊಂಡು ಪುಡಿಯಾದರೂ ಮಣ್ಣೆ, ಮಣ್ಣಲ್ಲದೆ ಬೇರೆ ಇರುವುದಿಲ್ಲ. ಆದರೆ ಅರ್ಥ ಏನು ಅಂದರೆ ಬ್ರಹ್ಮನನ್ನ ಮಣ್ಣು ಅಂತ ಅನ್ಕೋಬಾರ್ದು, ಅದು ಕಾರಣ ಅಂತ ಅನ್ಕೋಬೇಕು. ಅದರಿಂದ ಅದೇ ಉಪಾದಾನ ಕಾರಣ. ಮಡಕೆ ಅನ್ನುವುದು ವಾಸ್ತವವಾಗಿ ಇರುವುದೇ ಇಲ್ಲ. ಮಡಕೆ ಅನ್ನುವುದು ಒಂದು ಹೆಸರು ಮಾತ್ರ, ನಾಮ ರೂಪ ಮಾತ್ರ. ಅದು ಯಾವ ರೂಪದಲ್ಲಿ ಮಾಡಿದ್ರೆ ಆ ರೂಪದಲ್ಲಿ ಅದನ್ನು ಕರಿತೀವಿ. ಕುಡಿಕೆ ಅಂತೀವಿ, ಪ್ಲೇಟು ಅಂತೀವಿ, ಇಲ್ಲ ಮಡಕೆ ಅಂತೀವಿ, ಗಡಿಗೆ ಅಂತ ಅಂತೀವಿ, ಗುಡಾಣ ಅಂತ ಅಂತೀವಿ. ಅದೆಲ್ಲವೂ ಬೇರೆ ಬೇರೆ ನಾಮರೂಪಗಳು. ಆದರೆ ಅದಕ್ಕೆ ಕಾರಣವಾದದ್ದು ಮಣ್ಣು, ಆ ಜೇಡಿ ಮಣ್ಣು. ಅದಕ್ಕೆ ಪ್ರೋಸೆಸ್ ಮಾಡಿದಾಗ ಅದಾಗಿರುತ್ತದೆ. ನಿಜವಾಗಲೂ ವಾಸ್ತವದಲ್ಲಿ ಮಡಕೆಯನ್ನಾದಾಗಲಿ ಬೇರೆ ಇದಾಗಲಿ ಯಾವುದೂ ಇರುವುದಿಲ್ಲ. ಅದೆಲ್ಲವೂ ಕೂಡ ಪರಬ್ರಹ್ಮವಾಗಿಯೇ ಆಗಿರುತ್ತದೆ. ಅದೇ ರೀತಿ ಮಾನವನ ಶರೀರವು ಮತ್ತು ಇದರಂತೆ ಕಾಣುವ ಎಲ್ಲ ಪ್ರಾಣಿ ಸಂಕುಲವು, ವೃಕ್ಷ ಸಂಕುಲವು, ಪಕ್ಷಿ ಸಂಕುಲವು ಎಲ್ಲವೂ ಆಗಿರುತ್ತದೆ. ಎಲ್ಲವೂ ಅವನಿಂದಲೇ ಅವನೇ ಆಗಿರುತ್ತಾನೆ. ಆದರೆ ಅವನಿಗೆ ಸೃಷ್ಟಿಸ್ಥಿತಿ ಲಯಗಳಲ್ಲಿ ನಾಮರೂಪಾತ್ಮಕವಾಗಿ ಜಗತ್ತಿನಲ್ಲಿ ಕಾಣುವ ನಾನಾ ರೂಪದ ನಾಮ ರೂಪ, ಆ ಪಕ್ಷಿ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಅವನಿಗೆ ಅರಿವಿದೆ. ನಮಗೂ ಅದು ಅರಿವಾದರೆ ನಾವು ಯಾವುದಕ್ಕೂ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾವುದಕ್ಕೂ ಅಳಬೇಕಾಗಿಲ್ಲ, ಯಾವುದಕ್ಕೂ ನಗಬೇಕಾಗಿಲ್ಲ, ಯಾವುದನ್ನು ಪೋಷಿಸಬೇಕಾಗಿಲ್ಲ, ಯಾವುದರಿಂದಲೂ ನಾವು ಪುರಸ್ಕೃತವೋ ಆಗಬೇಕಾಗಿಲ್ಲ. ಸಮತ್ವ ಅದೇ ಯೋಗ, ಅದೇ ಧ್ಯಾನ ಯೋಗ. ನಮ್ಮ ಅಂತರಂಗದಲ್ಲಿ ಅಂತರಾತ್ಮದಲ್ಲಿ ನೋಡಿದಾಗ ಏತದ್ವೈತತ್ ಅಂದರೆ ಅದೇ ಅರ್ಥ. ಇದನ್ನು ನಾವು ಅನುಸಂಧಾನ ಮಾಡಬೇಕಾದದ್ದು ಧ್ಯಾನ ಯೋಗ. ಮಹತ್ ಎಂಬ ಶಬ್ದವನ್ನು ಆಯತನ ಎಂಬುದಕ್ಕೆ ವಿಶೇಷಣವಾಗಿ ಉಪಯೋಗಿಸಿದೆ. ಸಮಸ್ತ ವಿಶ್ವವೆಲ್ಲ ಅನಂತ ಸತ್ಯದ ಕಿಂಚಿದಂಶ ಮಾತ್ರ ಎಂಬ ಅರ್ಥವನ್ನು ಅದು ಸೂಚಿಸುತ್ತದೆ. ವಿಷ್ಟಭ್ಯಾಹಮಿದಂ ಕೃಸ್ತಂ ಏಕಾಂಶೇನ ಸ್ಥಿತೋ ಜಗತ್, ಭಗವದ್ಗೀತಾ 10ನೇ ಅಧ್ಯಾಯದಲ್ಲಿದೆ ನೋಡಿ. ಸೂಕ್ಷ್ಮಾತ್ ಸೂಕ್ಷ್ಮತರಂ. ವಿಶ್ವದ ಸಾರಭೂತವಾದ ಬ್ರಹ್ಮವನ್ನು ವರ್ಣಿಸುತ್ತಾ ಬಹಳ ಬಳಕೆಯಲ್ಲಿರುವ ಈ ಮಾತುಗಳನ್ನು ಉಪಯೋಗಿಸಿದೆ. ವೇದಾಂತದಲ್ಲಿ ಸೂಕ್ಷ್ಮತೆಯನ್ನು ವ್ಯಾಪಕತ್ವದ ಪರಿಮಾಣದಿಂದ ನಿರ್ಧರಿಸಿದೆ. ಹೌದು. ಯಾವುದು ಇನ್ನೊಂದರಲ್ಲಿ ವ್ಯಾಪಕವಾಗಬಲ್ಲದೋ ಅದು ಅದನ್ನು ಅಡಗಿಸಿಕೊಳ್ಳುವ ವಸ್ತುವಿಗಿಂತ ಸೂಕ್ಷ್ಮ. ಯಾವುದು ಎಲ್ಲದರಲ್ಲೂ ವ್ಯಾಪಿಸಿಕೊಳ್ಳಬಲ್ಲದೋ ಅದು ಅತ್ಯಂತ ಸೂಕ್ಷ್ಮ. ಸಮುದ್ರದ ನೀರು ಉಪ್ಪಾಗಿರುತ್ತದೆ ಅಂದ್ರೆ ಯಾರೋ ಅದಕ್ಕೆ ಉಪ್ಪನ್ನು ಸೇರಿಸಿದ್ದಾರೆ, ಬೆರೆಸಿದ್ದಾರೆ ಎಂದೆಲ್ಲ ಅರ್ಥ. ಅದರ ಸ್ವಭಾವವೇ ಉಪ್ಪಾಗಿರುವುದು. ನಾವು ನಮ್ಮ ಅಡುಗೆಗೆ ಬೇಕಾಗಿರುವ, ನಮ್ಮ ದೈನಂದಿನ ಚಟುವಟಿಕೆಗೆ ಬೇಕಾಗಿರುವ ಉಪ್ಪನ್ನು, ಸಾಲ್ಟನ್ನು ಸಮುದ್ರದಿಂದಲೇ ತೆಗೆಯುತ್ತೇವೆ. ಆದರೆ ಸಮುದ್ರಕ್ಕೆ ಯಾರು ಹಾಕಿದರೋ, ಏನು ಮಾಡಿದರೋ ಇಲ್ಲ. ಉಪ್ಪೇ ತಾನಾಗಿ ಉಪಾದಾನವಾಗಿ ಪರಮಾತ್ಮನೇ ಉಪ್ಪಾಗಿ ಅಲ್ಲಿ ಇದ್ದಾನೆ, ಸಮುದ್ರವಾಗಿದ್ದಾನೆ. ಅದರಲ್ಲಿ ಬೇಕಾದಷ್ಟು ಏಳುವ ನೆರೆಗಳು, ತೊರೆಗಳು, ಉಪ್ಪು ಇದೆಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಅಂದರೆ ಆ ಉಪಾಧಿ ಅದರಿಂದ ಬರತಕ್ಕಂಥದ್ದೆಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅಂದಮೇಲೆ ಒಂದೇ ಒಂದು ಇರುತ್ತದೆ, ಬೇರೆ ಬೇರೆ ಬೇರೆಯಾಗಿ ನಾನಾ ರೀತಿಯಲ್ಲಿ ಕಾಣುತ್ತದೆ, ಕೇಳುತ್ತದೆ, ಮೂಸುತ್ತದೆ, ಮುಟ್ಟುತ್ತದೆ. ಆದರೆ ನಾವು ಈ ಬಿಡಿಬಿಡಿಯಾಗಿರುವುದನ್ನೇ ನಾನೆಂದು, ನನ್ನದೆಂದು ಸುಮ್ಮನೆ ನಾವು ಹಮ್ಮಿಕೊಂಡಿದ್ದೇವೆ, ಹೆಮ್ಮೆ ಪಡುತ್ತೇವೆ. ಇದು ಎಂದಿಗೂ ಯಾವತ್ತಿಗೂ ತಪ್ಪಾದದ್ದು. ಇದು ಯಾವಾಗೂ ಅಬ್ಸಲ್ಯೂಟ್ ಅಲ್ಲ, ಇದು ರಿಲೇಟಿವ್ ಟರ್ಮ್. ಅಂದರೆ ಎಲ್ಲವೂ ಸಾಪೇಕ್ಷವಾಗಿ ನಮಗೆ ಕಾಣುತ್ತದೆ. ಆದರೆ ನಿರಪೇಕ್ಷವಾಗಿರುವ ಪರಮಾತ್ಮನು, ಬ್ರಹ್ಮನು, ಆತ್ಮವು ಒಂದೇ ಆಗಿರುವಾಗ ಎಲ್ಲದರ ಪ್ರಾಕಟ್ಯದಲ್ಲಿರುವ ಬೇರೆ ಎಲ್ಲವೂ ನಮಗೆ ನಾನಾ ವಿಧವಾಗಿ ಪರಿಚಯವಾಗುತ್ತದೆ. ಪರಿಚಯ ಅಂತ ಹೇಳಿದ್ದೀನಿ ನಾನು. ಪರಿ ಅಂದರೆ ಬೇರೆ ಬೇರೆ ಬಗೆಯಾದದ್ದು ಅಂತ. ಹಾಗೆ ಆಗುತ್ತದೆ. ಅದೆಲ್ಲವೂ ನಮ್ಮ ಇಂದ್ರಿಯಗಳ ಮೂಲಕ ಆಗುವುದರಿಂದ ಅದನ್ನು ಅನುಭವವೆಂದು, ಒಳಗಡೆ ಹೋದಾಗ ಅದು ಅನುಭೂತಿಯಾಗಿ ಏಕವಾಗಿರುವುದನ್ನು ನೋಡಿದಾಗ ಆತ್ಮದ ಪರಿಚಯ ಎಂದು, ಸ್ವರೂಪ ಜ್ಞಾನವೆಂದು ಅದನ್ನು ಕರೆಯುತ್ತಾರೆ. ಅದೇ ಆತ್ಮಸ್ವರೂಪ ಜ್ಞಾನ. ಯಾವುದು ಎಲ್ಲದರಲ್ಲಿಯೂ ವ್ಯಾಪಿಸಿಕೊಳ್ಳಬಲ್ಲದೋ ಅದು ಅತ್ಯಂತ ಸೂಕ್ಷ್ಮ. ಹೌದು. ಆದ್ದರಿಂದ ಸೂಕ್ಷ್ಮತರಂ ಎಂದರೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು, ಅತ್ಯಂತ ಸೂಕ್ಷ್ಮವಾದದ್ದು. ಅಂತಹುದು ಸರ್ವವ್ಯಾಪಕವೇ ಆಗಿರಬೇಕು. ಬ್ರಹ್ಮವು ಸರ್ವವ್ಯಾಪಿ, ಬ್ರಹ್ಮವು ಸರ್ವಾತ್ಮವೂ ಹೌದು, ಸರ್ವ ಯೋನಿಯೂ ಹೌದು. ಅದು ಎಲ್ಲವನ್ನೂ ವ್ಯಾಪಿಸಿರುತ್ತದೆ. ಅದನ್ನು ವ್ಯಾಪಕ ಮಾಡುವಂತಹುದು ಬೇರೊಂದಿಲ್ಲ. ವಿಶ್ವವೆಲ್ಲವೂ ಬ್ರಹ್ಮಮಯ. ಅನ್ನುವ ಸರ್ವಂ ಕಲ್ವಿದಂ ಬ್ರಹ್ಮ. ಕಲ್ಬಿದಂ ಬ್ರಹ್ಮ ಅಂದರೆ ಎಲ್ಲ ಕಡೆಯೂ ಹರಡಿರುವ, ಎಲ್ಲ ಕಡೆಯೂ ಏಕವಾಗಿರುವ, ಎಲ್ಲ ಉಪಾಧಿಗಳು ತಾನೇ ಆಗಿರುವ ಯಾವುದಿದೆಯೋ ಅದು ನೀವು ಯಾವುದಾದರೂ ಹೆಸರಿಂದ ಕರೆಯಿರಿ, ಏನಾದರೂ ಕರೆಯಿರಿ, ಏನನ್ನಾದರೂ ಆರಾಧಿಸಿ ಅರ್ಚಿಸಿ ಏನನ್ನ ಮಾಡಿದರೂ ಅದೆಲ್ಲವೂ ಬ್ರಹ್ಮಮಯವೇ ಆಗಿದೆ. ಬ್ರಹ್ಮಮಯ ಅಂತ ಯಾಕೆ ಹೇಳಿದೆ ಅಂದರೆ, ಮಯ ಅನ್ನುವುದು ನಮ್ಮನ್ನು ಮಾಯಾ ಅನ್ನುವುದರಿಂದ
ದಾಟಿಸಬೇಕಾದಂಥ ತಿಳಿದುಕೊಳ್ಳಬೇಕಾದ ಪೂರ್ವಯೋಜಿತ ಜ್ಞಾನ ಅದು. ಅದರಿಂದ ನಮಗೆ ತಿಳಿದಿರಬೇಕು, ಮಯ ಅಂದರೆ ಆವರಿಸಿರುವ, ಎಲ್ಲವನ್ನ ಒಳಗೊಂಡಿರುವ. ನಾವೆಲ್ಲರೂ ಮೋಹದಿಂದ ಆವೃತವಾಗಿರುವುದರಿಂದ ತೇನ ಮುಹ್ಯಂತಿ ಜಂತವಾಹ. ಎಲ್ಲ ಜಂತುಗಳು ಕೂಡ ಮೋಹದ ಕಾರಣದಿಂದ ಈ ಶರೀರವೇ ನಾನು, ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಹೆಂಡತಿ, ಮಕ್ಕಳು, ಸಂಸಾರ ಅಥವಾ ಗಂಡ ಮಕ್ಕಳು, ಸಂಸಾರ, ದುಡ್ಡು, ಕಾಸು, ಒಡವೆ, ವಸ್ತ್ರ, ವಯಸ್ಸು, ಆರೋಗ್ಯ, ಇದೆಲ್ಲವೂ ನಾನು ಇದೆಲ್ಲವೂ ನನ್ನದು ಅಂತ ಇರ್ತೀನಿ. ಆದರೆ ನೀರಿನ ಗುಳ್ಳೆ ಸ್ವಲ್ಪ ಹೊತ್ತು ಮಾತ್ರ ಇರುತ್ತದೆ, ತದನಂತರ ಇರುವುದಿಲ್ಲ. ಅದಕ್ಕಿರುವ ಬಣ್ಣವಾಗಲಿ ವಾಸನೆಯಾಗಲಿ ಯಾವುದೂ ಇರುವುದಿಲ್ಲ. ಮೊದಲೂ ನೀರೇ, ಗುಳ್ಳೆಯಾಗಿರುವಾಗಲೂ ನೀರೇ, ತದನಂತರವೂ ಅದು ನೀರೇ ಅನ್ನುವ ಸತ್ಯ ನಮಗೆ ಅರಿವಾದಾಗ ನಾವು ನೀರು ಆದರೆ ಬಂದು ಹೋಗತಕ್ಕಂಥ ಮೂಡತಕ್ಕಂಥ ಗುಳ್ಳೆಯಾಗಲಿ, ಅದರ ಬಣ್ಣವಾಗಲಿ, ಅದರ ಅಸ್ತಿತ್ವವಾಗಲಿ, ಅದಿರತಕ್ಕಂಥ ಕಾಲ ದೇಶ ವಸ್ತುವಾಗಲಿ ನಾನಾಗಿರಲು ಸಾಧ್ಯವೇ ಇಲ್ಲ. ನಾನು ಅನ್ನುವುದು ಆತ್ಮಸ್ವರೂಪ ಮಾತ್ರ ಎಂಬ ದರ್ಶನ ನಮಗೆ ಖಂಡಿತವಾಗಿಯೂ ಲಭ್ಯವಾಗುತ್ತದೆ. ಇದು ಅಂತರ್ದರ್ಶನ. ಅದರಿಂದ ನಮ್ಮ ಆತ್ಮದರ್ಶನ, ನಮ್ಮಗಳ ಹೋಗತಕ್ಕಂಥ ಜ್ಞಾನ ದೃಷ್ಟಿ ಇದು. ಈ ಜ್ಞಾನ ಜ್ಯೋತಿ ಏನಿದೆ, ಇದು ಬೆಳಕಿನಂತೆ ನಮಗೆ ಒಳಗಡೆ ಕಾಣಬೇಕೇ ಹೊರತು ಹೊರಗಡೆ ನಾವು ಯಾರಿಗೂ ಏನನ್ನೂ ಪ್ರೂವ್ ಮಾಡಬೇಕಾಗಿಲ್ಲ. ಯಾರಿಗೋ ನಮಗೆ ಡಾಂಬಿಕವಾಗಿ ನಮ್ಮನ್ನು ಹೊಗಳಬೇಕಾಗೂ ಇಲ್ಲ. ನಮಗೆ ತಿಳುವಳಿಕೆ ಇದೆ ಎಂದು ಯಾರೂ ಭಾವಿಸಬೇಕಾಗೂ ಇಲ್ಲ. ಅಥವಾ ನಾವು ಅತಿ ದೊಡ್ಡರೆಂದು ಯಾರೂ ಅಂದುಕೊಳ್ಳಬೇಕಾಗೂ ಇಲ್ಲ. ಅಂದುಕೊಂಡರೂ ಅಂದುಕೊಳ್ಳದೇ ಇದ್ದರೂ ಆತ್ಮವಾಗಿರುವ ನನಗೆ ಯಾವುದೇ ದೋಷವಾಗಲಿ ಗುಣವಾಗಿರಲಿ ಇರುವುದಿಲ್ಲ. ಏಕೆಂದರೆ ಆತ್ಮವು ಗುಣಾತೀತವಾಗಿದ್ದು, ಆ ಗುಣಾತೀತವಾದದ್ದೇ ನಾನು ಅಲ್ವಾ. ಅಂದರೆ ಸರ್ವಾರಂಭ ಪರಿತ್ಯಾಗ ತೇನ ನಮ್ಗೆ ಅದು ಆವಾಗಲೇ ನಮಗೆ ಗುಣಾತೀತ ಸ ಉಚ್ಯತೆ ಅಂತ ಹೇಳಿರೋದು. ಅಂದರೆ 3 ಗುಣಗಳು ಅತೀತವಾಗಿರಬೇಕು. ಸಾತ್ವಿಕವಾಗಲಿ, ರಾಜಸಿಕವಾಗಲಿ ಅಥವಾ ತಾಮಸಿಕವಾಗಲಿ, ಈ ಗುಣಗಳಿಗೆ ಅತೀತವಾಗಿರೋದು ಸಾಧನೆ ಆಗುತ್ತೆ. ಅದನ್ನು ಮಾಡಿದವನು ಸಾಧಕನಾಗ್ತಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಾಧಕರಾಗಬೇಕು, ಭಕ್ತಿಯಾಗಿರಬೇಕು. ಅದರಿಂದ ಉತ್ಪತ್ತಿಯಾಗತಕ್ಕಂಥ ಯೋನಿ ಮತ್ತು ಉತ್ಪತ್ತಿ ಮಾಡಬಲ್ಲಂತಹ ಇರತಕ್ಕಂಥ ಪರಮಾತ್ಮನ ಶಕ್ತಿ, ಆ ಬೀಜ ಶಕ್ತಿ ಎರಡೂ ಕೂಡ ಬೇರೆ ಅಲ್ಲ, ಬೇರೆ ಎಂತೆ ಕಾಣುತ್ತದೆ, ಅದು ಏಕವಾಗಿರುತ್ತದೆ ಅಂತ ಪ್ರಾಕೃತವಾಗಿರುವುದನ್ನು ಅಪ್ರಾಕೃತವಾಗಿ ನಮಗೆ ತಿಳುವಳಿಕೆಗೆ ತರಿಸಿಕೊಡತಕ್ಕಂಥ ಮಹಾಮಂತ್ರ ಇದಾಗಿದೆ. ಇದನ್ನು ಮರೆಯಬಾರದು. ಪದೇ ಪದೇ ಇದನ್ನು ನಾವು ವಿಶ್ಲೇಷಿಸಬೇಕು, ಓದಬೇಕು, ಅಧ್ಯಯನ ಮಾಡತಕ್ಕದ್ದು. ನಿತ್ಯಂ ಸರ್ವವ್ಯಾಪಿ ಆದದ್ದು ಕಾಲದೇಶಗಳಿಂದ ಪರಿಚ್ಛಿನ್ನವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಪರಿಚ್ಛಿನ್ನ ವಸ್ತುಗಳಿಗೆ ಇರುವ ನಾಶ ಸ್ವಭಾವವು ಬ್ರಹ್ಮವನ್ನು ಸೋಕಲಾರದು. ಅದರಿಂದಲೇ ಅದು ಅಂತ್ಯವಿಲ್ಲದ ಅನಂತ, ವ್ಯಯವಾಗದ ಅವ್ಯಯ, ನಾಶವಿಲ್ಲದ ಅವಿನಾಶಿ, ವಿಕಾರ ಹೊಂದದ ಅವಿಕಾರಿ, ಇದೆಲ್ಲವೂ ಸನಾತನ ಶಾಶ್ವತ. ಇದನ್ನು ನಾವು ಯಾವಾಗಲೂ ಹೋಲಿಕೆಗಾಗಿ ಅಥವಾ ಹೊಗಳಿಕೆಗಾಗಿ ಪರಬ್ರಹ್ಮನಿಗೆ ಇರತಕ್ಕಂಥ ಲಕ್ಷಣಗಳನ್ನು ತಿಳಿಸೋದಕ್ಕೆ ಹೇಳ್ತೀವಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಾಗ ಅನಂತ ಅನ್ನುವುದನ್ನು ಇಲ್ಲಿ ವರ್ಣನೆ ಮಾಡೋದಕ್ಕೆ ಬಂದಿಕ್ಕೆ ನೋಡಿದ್ರೆ ಅಂತ್ಯವಿಲ್ಲದ, ಅಂತವಾಗದ, ಕೊನೆಯೇ ಆಗದ, ಅವ್ಯಯವಾದ, ವ್ಯಯವಿಲ್ಲದ, ಅವಿನಾಶಿಯಾದ, ನಾಶವೇ ಇಲ್ಲದ ಈ ಆತ್ಮನನ್ನ ಪರಮಾತ್ಮನಿದೆ. ಯಾಕೆ ಈಗ ಹೇಳಿದ್ದಾರೆ ಅಂತಂದರೆ, ನಾವು ಬರಲಿ ಇರಲಿ ಹೋಗಲಿ ಏನಾದರಾಗಲಿ, ನಮ್ಮಂತೆ ಇರುವ ಈ ಸೃಷ್ಟಿಯಲ್ಲಿರುವ ಎಲ್ಲ ಜೀವರಾಶಿಗಳು ಇರಲಿ ಬರಲಿ ಹೋಗಲಿ ಏನಾದರಾಗಲಿ, ಆದರೆ ಈ ಚೈತನ್ಯವು ಮಾತ್ರ ಯಾವಾಗಲೂ ಇದ್ದುಕೊಂಡಿರುತ್ತದೆ. ಇದಕ್ಕೆ ಕೊನೆ ಮೊದಲಿಲ್ಲ. ಆದ್ದರಿಂದ ಇದು ಅನಂತ ಎಂಬ ಹೆಸರಿಂದ ನಾವು ಗುರುತಿಸಿದ್ದೇವೆ. ಸೊ ಅಧ್ಯಾತ್ಮದಲ್ಲಿ ಅನಂತ ಅನ್ನುವ ಪದವನ್ನು ನಾವು ಬಳಸುವುದು ಈ ಕಾರಣದಿಂದಲೇ. ಇದೆಲ್ಲವೂ ಅನವರತ ಅಭ್ಯಾಸದಿಂದ ಬಳಸಿಕೊಳ್ಳತಕ್ಕಂಥ ಪಾರಿಭಾಷಿಕ ಭಾಷೆ. ಈ ಪಾರಿಭಾಷಿಕವಾದದ್ದು ನಮಗೆ ಅರ್ಥವಾಗಲ್ಲ ಅನ್ನೋ ಕಾರಣಕ್ಕೆ ಅದು ಬೇರೆ ಅಂತ ತಿಳ್ಕೋಬಾರ್ದು. ಏಕವಾಗಿರುವುದನ್ನು ಅನೇಕವಾಗಿ ವರ್ಣನೆ ಮಾಡುವುದಕ್ಕೆ, ಬೋಧನೆಗಾಗಿ ಶಿಷ್ಯರಿಗೆ ಗುರುಗಳು ತಿಳಿಸಿಕೊಡುವುದಕ್ಕೆ ಬೇರೆ 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 ಪದಗಳನ್ನು ಬಳಸಿ ಅವನಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡ್ತಾಳೆ. ತಾಯಿ ತನಗೆ ಇಷ್ಟವಾದ ಅಡಿಗೆಯನ್ನು ಮಾಡುವುದಿಲ್ಲ, ಮಕ್ಕಳಿಗೋ ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರಿಗೆ ಇಷ್ಟವಾಗುವಂತೆ ಒಂದೇ ಪದಾರ್ಥವನ್ನು ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಹೇಗೆ ಮಾಡುತ್ತಾರೋ ಹಾಗೆಯೇ ಸೃಷ್ಟಿ ಸ್ಥಿತಿಲಯಗಳಲ್ಲೂ ಇರುತ್ತೆ. ಆದರೆ ಇದೆಲ್ಲವೂ ನಾಶಕ್ಕೆ ಒಳಗಾಗುವಂಥದ್ದು, ಎಲ್ಲವೂ ಕ್ಷಣಭಂಗುರವಾದದ್ದು. ಸ್ವಲ್ಪ ಆದಮೇಲೆ ಏನಾದರೂ ಆಗಲಿ ಅದು ಹಳಸೆ ಹೋಗುತ್ತದೆ, ಕೊಳೆತ ಹೋಗುತ್ತದೆ, ನಾಶವಾಗುತ್ತದೆ. ಅದರಂತೆಯೇ ಈ ಶರೀರ ಕೂಡ ವಿಶೇಷವೇನಿಲ್ಲ. ಇದಕ್ಕೆ ಹೆಮ್ಮೆ ಪಡುವ ಅಥವಾ ದುಃಖ ಪಡುವ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಇದ್ದಂತೆ ನಾವು ಭಾಸ ಮಾಡಿಕೊಳ್ಳುತ್ತೇವೆ, ಭಾವ ಮಾಡಿಕೊಳ್ಳುತ್ತೇವೆ, ನಮ್ಮ ಮೇಲೆ ಅದನ್ನು ಆರೋಪ ಮಾಡಿಕೊಳ್ಳುತ್ತೇವೆ. ಅದು ಅಜ್ಞಾನ. ಆ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳುವುದೇ ಅಧ್ಯಾತ್ಮ. ಮುಂದಕ್ಕೇನು ಹೇಳ್ತಾರೆ ನೋಡಿ. ಇಷ್ಟೆಲ್ಲ ಹೇಳಿದ ಮೇಲೂ ಶಿಷ್ಯನಿಗೆ ಪರಮಾರ್ಥ ಸತ್ಯವು ಯಾವುದೋ ಹೊರಗಿರುವ ವಸ್ತು ಎಂಬ ಭಾವನೆಯು ಸಂಪೂರ್ಣವಾಗಿ ಹೋದಂತಿರುವುದಿಲ್ಲ. ಹೌದು. ಆದ್ದರಿಂದ ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ಉಪನಿಷತ್ ಋಷಿಯು
ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯಾ ಎಂದು ಘೋಷಿಸುತ್ತಾನೆ. ಹಾಗೆ ಘೋಷಿಸಿದಾಗಲೂ, ನೀನು ಬೇರೆ ಯಾರೋ ಅಲ್ಲಪ್ಪ, ನೀನು ಭಗವಂತನ ಅಂಶ ಅಂತ ಹೇಳಿದಾಗಲೂ ಇವನು ಪ್ರಪಂಚದ ಕಡೆಗೆ ನೋಡುತ್ತಿರುವುದನ್ನು ಅಭ್ಯಾಸ ಮಾಡಿಕೊಂಡಿರುವುದರಿಂದ, ದೇಹದ ಕಡೆಗೇ ನೋಡುತ್ತಿರುವುದನ್ನು ಅಭ್ಯಾಸ ಮಾಡಿಕೊಂಡಿರುವುದರಿಂದ ತನ್ನ ಒಳ್ಳೆಯತನವನ್ನು ಕೆಟ್ಟತನವನ್ನು ಗುರುತಿಸಿಕೊಂಡು ಒಳ್ಳೆಯದಿರುವುದರಿಂದ ಪರಮಾತ್ಮನು ಬೇರೆ, ನಾನು ಬೇರೆ ಅಂತ ತಿಳ್ಕೊಂಡಿರ್ತಾನೆ. ಹಾಗೇನಿಲ್ಲ. ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವಾಗಲೂ ಇರುತ್ತದೆ. ಎಲ್ಲವೂ ಅದರಿಂದಲೇ ಬಂದಿರೋದು. ಅದರಿಂದ ನಾವು ಅದರಿಂದಲೇ ಬಂದಿರುವುದು ಅಂದರೆ ಅದರಲ್ಲೇ ಇರಬೇಕು ಅಂತಲ್ಲ. ಮನುಷ್ಯನಿಗೆ ಅದನ್ನು ವಿಂಗಡಿಸಿಕೊಳ್ಳುವ ವಿವೇಕವನ್ನು, ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಕೊಟ್ಟಿದ್ದಾರೆ. ಮೊದಲೇ ಹೇಳಿದಂತೆ ಇದರಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಗೊತ್ತಾದವನಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ಇರೋದಿಲ್ಲ. ಅದರಿಂದ ಎಲ್ಲರಿಗೂ ಅಪಾಯವಾಗುತ್ತದೆ, ನಷ್ಟವಾಗುತ್ತದೆ ಮತ್ತು ಬೇರೆಯವರಿಗೆ ಅದು ನಷ್ಟದಂತೆ ಕಾಣುತ್ತದೆ ಅನ್ನುವ ಕಾರಣದಿಂದ ತಾನು ಅದನ್ನು ಮಾಡೋದಿಲ್ಲ. ಹಾಗಾದ್ರೆ ಪ್ರಪಂಚದಲ್ಲಿ ಕೆಟ್ಟದ್ದು ಯಾಕಿದೆ, ಒಳ್ಳೆಯದೇ ಯಾಕಿರೋದಿಲ್ಲ? ಒಳ್ಳೆಯದು ಪರಮಾತ್ಮ ಅಲ್ವೇ ಅಂದರೆ ಕೆಟ್ಟದ್ದೂ ಒಳ್ಳೆಯದು ಅನ್ನೋದು ಪರಮಾತ್ಮನೂ ಇಲ್ಲ. ಸೃಷ್ಟಿಯಲ್ಲಿ ಇದೆ. ಸೃಷ್ಟಿಯಲ್ಲಿದೆ ಅಂದರೆ ನಾಮರೂಪಾತ್ಮಕವಾಗಿರಲಿ ಇದೆ. ಆದರೆ ನಾವು ಎಷ್ಟೋ ಜನನ ನೋಡಿದ್ದೇವೆ, ತುಂಬ ಉತ್ತಮರಾದವರು ಕುಡುಕರಾಗಿರ್ತಾರೆ, ಸ್ತ್ರೀ ಸಂಘ ಇರುತ್ತೆ ಅಥವಾ ಬೇರೆ ವಿಚಾರ, ಅವನು ಕೆಟ್ಟವನು ಇಟ್ಟವನು, ಅವನು ಯಾವುದೋ ಒಂದು ಬೇರೆ ಕವನವೋ ನಾಟ್ಯವೋ ಯಾವುದಾದ್ರೂ ಒಂದಲ್ಲವನು ಪರಿಣಿತನಾಗಿರ್ತಾನೆ. ಹಾಗಂತ ಯಾವುದು ಉತ್ತಮ ಯಾವುದು ಅಧಮ ಅದು ಯಾವುದೂ ಅಲ್ಲ. ಜಗತ್ತಿಗೂ ಅದಕ್ಕೂ ಯಾವ ಸಂಬಂಧವೂ ಇರಲಿಲ್ಲ. ಆ ಶರೀರದ ಮೂಲಕ ಪರಮಾತ್ಮನು ಹಾಗೆ ಪ್ರಕಟವಾಗ್ತಾನೆ. ಹಿರಣ್ಯಕಶಿಪುವಿನಲ್ಲಿದ್ದಂಥ ಕ್ರೌರ್ಯವು, ಭಕ್ತ ಪ್ರಹ್ಲಾದನಿದ್ದಂಥ ಭಕ್ತಿಯು ಎರಡೂ ಬೇರೆಯಾಗಿರುವುದಿಲ್ಲ, ಏಕವಾಗಿರುತ್ತದೆ. ಪ್ರಹ್ಲಾದನಾಗಿ ಭಕ್ತಿಯನ್ನು, ಆ ಕ್ರೌರ್ಯವನ್ನು ಆ ಹಿರಣ್ಯಕಶಿಪುವಾಗಿ ಪ್ರಕಟವಾಗುವುದಕ್ಕೆ ಬೇಕಾದ ಒಂದು ಜೀವವೇ ಹೊರತು ಅದು ಯಾವುದೇ ಮನುಷ್ಯನ ನಿರ್ದಿಷ್ಟವಾದ ಲಕ್ಷಣವೋ ಗುಣವೋ ಆಗಿರುವುದಿಲ್ಲ. ಯಾಕೆಂದರೆ ವೇರಿಯಬಲ್. ನಮಗಿರತಕ್ಕಂಥ ಸ್ವಭಾವ ಇದೆಯಲ್ಲ, ಇದು ಸ್ವಭಾವಸ್ತು ಪ್ರವರ್ತತೆ. ನಮ್ಮ ಕರ್ಮಗಳೆಲ್ಲವೂ ಸ್ವಭಾವದ ಮೇಲೆ ನಿಂತಿದೆ, ವಿಧ ವಿಧವಾಗಿದೆ. ಅದನ್ನು ದೃಷ್ಟಿಸುವ, ನೋಡುವ, ವಿಂಗಡಿಸಿಕೊಳ್ಳುವುದನ್ನು ಮಾನವ ಜೀವಿಗಳಿಗೆ ಅದನ್ನು ಕೊಟ್ಟಿದ್ದಾನೆ. ಆಗ ನಮಗೆ ಬುದ್ಧಿಯಲ್ಲಿರುವ ವಿವೇಕವನ್ನು ಉಪಯೋಗಿಸಿಕೊಂಡು ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅದರಂತೆ ನಾವು ಸಾಮರಸ್ಯದಿಂದ ಬದುಕುವುದನ್ನು ಕಲಿಯಬೇಕು. ಇದೇ ಯೋಗ ಬುದ್ಧಿ, ಇದೇ ಯೋಗ ಜ್ಞಾನ, ಇದೇ ಯೋಗ ಜೀವನ. ತತ್ವಮೇವ ತ್ವಮೇವ ತತ್. ತತ್ ಅದು ಎಂದರೆ ಇದುವರೆಗೂ ಬೌದ್ಧಿಕವಾಗಿ ಯಾವುದನ್ನು ಜ್ಞಾನದ ವಿಷಯ ಎಂದು ಭಾವಿಸಿದ್ದೀಯೋ ಅದು ಎಂದು. ಅದು ಬೇರೆ ಯಾವುದೂ ಅಲ್ಲ, ನಿನ್ನ ಆತ್ಮಸ್ವರೂಪವೇ ಎಂದು ಹೇಳುತ್ತಾನೆ. ಅಂದ್ರೆ ಪ್ರತಿಯೊಂದು ಕೂಡ ನೀನು ಪ್ರತ್ಯೇಕವಾಗಿ ಇದು ನಾನು ನನ್ನದು ಅಂತ ನೀನು ಮಾಡ್ಕೊಂಡಿದ್ದೀಯ. ಅದು ಯಾವುದು ನನ್ನದು ನಾನು ಅಂತ ಇರೋದಿಲ್ಲ. ಇದೆಲ್ಲವೂ ಏಕವಾಗಿರುವ ಪರಮಾತ್ಮನೇ ಆಗಿದ್ದಾನೆ, ಚೈತನ್ಯವಾಗಿದೆ ಅಂತ ಗುರುತಿಸಿಕೊಳ್ಳತಕ್ಕಂಥ ಅಂತರ ಏನಿದೆ ಇದು ಜೀವನವೇ ಹೊರತು ಇದೇ ಮಾನವ ಜೀವನದಲ್ಲಿ ಮಾಡಿಕೊಳ್ಳಬೇಕಾದ ಪ್ರಯತ್ನ ಮತ್ತು ಈ ಪ್ರಯತ್ನವು ಫಲಕಾರಿಯಾಗಬೇಕಾದ ಇಡೀ ಜೀವನ ಯಾತ್ರೆ. ಇದನ್ನು ಆ ಜೀವನ ಯಾತ್ರೆ ಅಂದರೆ ಜೀವಾತ್ಮನ ಯಾತ್ರೆ, ಇಡೀ ಬದುಕು. ಅದರಿಂದ ನಾವು ಅದನ್ನು ನೋಡುವಾಗ ಇದನ್ನು ನಾವು ಉಲ್ಲೇಖಿಸಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತ ಉಪನಿಷತ್ಕಾರನು ಈ ಮಾತನ್ನು ಹೇಳಿದ್ದಾರೆ. ಆದರೂ ನಾನು ಎಂದರೆ ಅದು ಎಂದು ಹೇಗಾಗುತ್ತದೆ ಎಂಬ ಸಂಶಯ ಶಿಷ್ಯನನ್ನು ಬಿಟ್ಟು ಹೋಗಿರುವುದಿಲ್ಲ. ಕರೆಕ್ಟ್. ಸಾಗರದಿಂದಲೇ ಅಲೆ ಹುಟ್ಟಿರಬಹುದು, ಆದರೂ ಅಲೆಯು ತನ್ನ ಇತಿಮಿತಿಯಿಂದ ಕಿರಿದಾಗಿ ಅಲ್ಪ ರೂಪ ಶಕ್ತಿಗಳಿಂದ ಕುಗ್ಗಿ ತಾನು ಸಾಗರವೇ ಎಂದು ಅದು ಹೇಳಿದರೆ ಅದು ಅರ್ಥವಾಗದು. ಈ ಬೌದ್ಧಿಕ ಭೇದವನ್ನು ಪರಿಹರಿಸಲು ಋಷಿಯು ಕೂಡಲೇ ಹೇಳುತ್ತಾನೆ, ತ್ವಮೇವ ತತ್, ನೀನೇ ಅದು ಎಂದು. ಗಾಢವಾದ ವಿಶ್ಲೇಷಣೆಯಿಂದ 3 ಅವಸ್ಥೆಗಳಲ್ಲಿಯೂ ಅನುಭವಿ ಆದವನು ತಾನೇ ಎಂದು ಶಿಷ್ಯನು ಕೊನೆಗೆ ತಿಳಿಯುವಂತೆ ಆಂತರಿಕ ದೀರ್ಘ ಧ್ಯಾನದ ಕೊನೆಯಲ್ಲಿ ಅವನಿಗೆ ತನ್ನಲ್ಲಿರುವ ಆತ್ಮಚೈತನ್ಯವೇ ಎಲ್ಲೆಲ್ಲಿಯೂ ವ್ಯಾಪಿಸಿರುವುದು, ಅದೇ ಬ್ರಹ್ಮವು ಎಂದು ಜ್ಞಾನೋದಯ ಆಗುವುದು. ಧ್ಯಾನ ಯೋಗದ ಕೊನೆಯಲ್ಲಿ ಅಂತ ಇದೆ. ಅಂದರೆ ಇವಾಗ ನೋಡಿ, ಸಮುದ್ರದಲ್ಲಿ ಇರುವ ಅಲೆ ಅಂತ ನಾವು ಕರೀತಾ ಇದ್ದೀವಿ. ಆದರೂ ಅದು ಅಲೆಯಾಗಿದ್ದಾಗಲೂ ಏರಿದಾಗಲೂ ಕೆಳಗೆ ಬಿದ್ದಾಗಲೂ ಸಮುದ್ರದಲ್ಲಿರುವ ನೀರೇ ಅದಾಗಿರುತ್ತದೆ, ಬೇರೆ ಆಗಿರಲ್ವಾ? ಅದೇ ಆಗಿರುತ್ತೆ. ಅದರಿಂದ ಜ್ಞಾನದಲ್ಲಿ ನಾವು ನಿಧಾನವಾಗಿ ಧ್ಯಾನ ಯೋಗದಲ್ಲಿ ಒಳಗೆ ಹೋಗಿ ನಮ್ಮನ್ನು ನಾವು ನೋಡಿಕೊಂಡಾಗ ಈ ತೆರೆ ನೊರೆ ಅನ್ನುವುದೆಲ್ಲವೂ ಕೂಡ ಬೇರೆಯಾಗಿ ನಮಗೆ ಕಾಣುತ್ತಿದೆಯೇ ಹೊರತು ಅದು ಯಾವಾಗಲೂ ಎಂದೆಂದಿಗೂ ಸಮುದ್ರದ ನೀರೇ ಆಗಿದೆ. ಅಂದರೆ ನಾನೇ ಅದಾಗಿದ್ದೇನೆ. ಅದು ಅನ್ನುವುದು ನನ್ನನ್ನು ಒಳಗೊಂಡಿರತಕ್ಕಂಥ ಮಹಾ ಚೈತನ್ಯವಾಗಿದೆ. ನಾನು ಇರತಕ್ಕಂಥ ಪುಟ್ಟದಾಗಿರುವ ಚಿಕ್ಕದಾಗಿರ್ತಕ್ಕಂಥ ಈ ಶರೀರದಲ್ಲಿ ನನ್ನನ್ನು ನಾನು ಪ್ರತ್ಯೇಕ ಮಾಡಿಕೊಂಡಿರುವುದು ಅಜ್ಞಾನದಿಂದಲೇ ಹೊರತು, ಮೂಢತನದಿಂದಲೇ ಹೊರತು ಪರಮಜ್ಞಾನವಾಗಿರುವ ಪರಮಾರ್ಥವಾಗಿರುವ ಪರಬ್ರಹ್ಮನ ಜ್ಞಾನವಲ್ಲ ಅನ್ನೋದು ನಿರ್ದಿಷ್ಟವಾಗಿ ತೋರಿಸ್ಕೊಡುತ್ತೆ. ಅದರಿಂದ ಯಾವಾಗಲೂ ನಾವು ನಮಗೆ ಗೊತ್ತಿದ್ದರೂ ನಮಗೆ ಗೊತ್ತಿಲ್ಲದೇ ಇದ್ದರೂ ನಾವು ಭಗವದಂಶವೇ.
ಇದರೊಳಗೆ ಅನುಮಾನ ಇಲ್ಲ. ಕಳ್ಳ ಆಗಲಿ, ಸುಳ್ಳ ಆಗಲಿ, ಯಾರೋ ಆಗಲಿ, ಯಾವ ಪ್ರಾಣಿನಾರೋ ಆಗಲಿ, ಆದರೆ ಜ್ಞಾನಿಯಾದವನಿಗೆ, ಬ್ರಹ್ಮಜ್ಞಾನಿಯಾದವನಿಗೆ, ಆತ್ಮಜ್ಞಾನಿಯಾದವನಿಗೆ ಎಲ್ಲದರಲ್ಲೂ ಇರತಕ್ಕಂಥ ಆ ಪರಮ ಚೈತನ್ಯ, ಆತ್ಮಚೈತನ್ಯವು ಕಾಣುತ್ತದೆ, ಅಂದರೆ ಅನುಭವಕ್ಕೆ ಬರುತ್ತದೆ. ಅದು ಇಲ್ಲದೇ ಇರುವ ಜಾಗವಾಗಲಿ ಯಾವುದರಲ್ಲೂ ಇಲ್ಲದೇ ಇರೋದಿಲ್ಲ. ಅದು ಶವವಾದರೂ ಅಷ್ಟೇ, ಅದು ಪರವಶವಾದರೂ ಅಷ್ಟೇ. ಅದರಿಂದ ನಮಗೆ ಗತಾಸೂನು ಅಗತಾಸೂನು ಏನಿದೆ, ಇದಾವುದರಲ್ಲೂ ಏನು ವ್ಯತ್ಯಾಸ ಇಲ್ಲ. ಅದೆಲ್ಲವೂ ಕನಸಿನಂತೆ ಅಂತ ಅನ್ನಿಸ್ತಾ ಇದ್ದಿದ್ದು ಇವಾಗ ರಿಯಲೈಸ್ ಆಗಬೇಕು. ಉಪನಿಷತ್ ನೀವೆಲ್ಲ ಕೇಳಿದ ಮೇಲೆ ಅದು ಕನಸಿನಂತೆ ಅಲ್ಲ, ಕನಸನ್ನು ನೋಡ್ತಾ ಇದ್ದೀನಿ ಅಂತ ವಿ ಹ್ಯಾವ್ ಟು ವಿಟ್ನೆಸ್. ಅಂದರೆ ಈಗ ನಾವು ಸಾಕ್ಷಿಯ ಭಾವದಲ್ಲಿ ಏನೂ ತಲೆಯಲ್ಲಿ ಆಗದೆ, ಯಾವ ಭಾವನೆಗೂ ಒಳಗಾಗದೇ ಇರತಕ್ಕಂಥ ಸ್ವಭಾವವನ್ನು ಬೆಳೆಸತಕ್ಕಂಥದ್ದು ಈಗ ಆಗಿರ್ತದೆ. ಇದು ಸ್ವಭಾವದಿಂದ ನಾವು ಮುಂದಕ್ಕೆ ಹೋಗಿ ಸ್ವರೂಪ ಜ್ಞಾನವನ್ನು ಪಡೆಯಬೇಕು. ಅದರಿಂದ ಅದು ನೀನಾಗಿದ್ದೀಯೆ ಅಂದರೆ ಅಂತಹ ಅದು ಇದೆಯಲ್ಲ, ಅದೇ ನೀನಾಗಿದ್ದೀಯೆ. ನೀನು ಅದಕ್ಕೆ ರೆಪ್ರೆಸೆಂಟೇಷನ್, ಪ್ರತಿನಿಧಿಯಂತೆ ಇಲ್ಲಿದ್ದೀಯೇ ಹೊರತು ನೀನು ಮೂಲದಲ್ಲಿ ಅದೇ ಆಗಿದ್ದೀಯೆ ಅನ್ನೋದು ಏತದ್ವೈತತೆ. ಅಂದರೆ ಇನ್ನೊಂದ್ಸತಿ ಹೇಳೋದ್ನ ಏನು, ಕೊನೆಗೆ ತಿಳಿಯುವಂತೆ ಆಂತರಿಕ ದೀರ್ಘ ಧ್ಯಾನದ ಕೊನೆಯಲ್ಲಿ ಅವನಿಗೆ ತನ್ನಲ್ಲಿರುವ ಆತ್ಮ ಚೈತನ್ಯವೇ ಎಲ್ಲೆಲ್ಲೂ ವ್ಯಾಪಿಸಿರುವುದು, ಅದೇ ಬ್ರಹ್ಮವು ಎಂಬ ಜ್ಞಾನೋದಯವಾಗುತ್ತೆ. ಅದೇ ಬ್ರಹ್ಮವು ಅಂದರೆ ಈ ನಾನು ಅಂತ ನನ್ನನ್ನು ಏನಂತ ಇದ್ದೀನೋ, ನನಗೆ ಗೊತ್ತಿಲ್ಲದಂತೆ ನಾನು ಬ್ರಹ್ಮ ಉಪಾಸನೆಯಲ್ಲೇ ಇದ್ದೇನೆ. ಆದರೆ ಅದು ಬ್ರಹ್ಮ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾದಾಗ ನನ್ನನ್ನು ನಾನು ಪರಮಜ್ಞಾನಿ ಅಂತ ಕರ್ಕೋಬೇಕಾಗಿಲ್ಲ. ಬೇರೆಯವರು ಗುರುತಿಸ್ತಾರೆ, ಗುರುತಿಸಿದ್ರೂ ಪರವಾಗಿಲ್ಲ. ಯಾಕೆಂದರೆ ಬೇರೆ ಅನ್ನುವುದೇ ಇಲ್ಲ, ನನಗಿಂತ ಬೇರೆಯಾದ ಇಲ್ಲವೇ ಇಲ್ಲ. ನಾನು ಏಕಂ ಏವಂ ಅದ್ವಯಂ ಬ್ರಹ್ಮ, ಎಲ್ಲ ಕಡೆಯೂ ಇರುವುದು ಚೈತನ್ಯವೇ. ಅದು ಜಡವಾದಂತೆ, ಬೇರೆ ಬೇರೆ ರೂಪರಾಶಿಗಳನ್ನು ಕಂಡಂತೆ, ಬಣ್ಣ ಬಯಲಾದಂತೆ, ಹೊಟ್ಟೆ ಹಾಕಿದಂತೆ, ಬೇರೆ ಬೇರೆ ಜೀವಿಗಳಂತೆ, ಹಾರುವ, ತೆವಳುವ, ನೀರಿನಲ್ಲಿ ಮುಳುಗುವ, ಏಳುವ ಪ್ರಾಣಿಗಳಂತೆ ಬೇರೆ ವಿಧವಾಗಿ ನನ್ನ ಕಾಣುತ್ತದೆ. ಮನೋರಂಜನೆಯಾಗಿರುವ ಇದೊಂದು ಎಲ್ಲವೂ ಕೂಡ ಆ ಬ್ರಹ್ಮವೇ ಆಗಿದೆ. ಆ ಬ್ರಹ್ಮವೇ ನಾನಾಗಿದ್ದೇನೆ. ಅಂದರೆ ನಾನೇ ಆಗಿದ್ದೇನೆ ಅನ್ನುವಾಗ ಬ್ರಹ್ಮವೇ ನಾನು, ನಾನೇ ಅದು. ನಾನು ಅನ್ನತಕ್ಕಂಥದ್ದು ಅಂಶದಲ್ಲಿದೆ, ಅದು ಅಂಶಿಯಾಗಿದೆ ಅನ್ನುವುದನ್ನು ಇವನ ಅನುಭವಕ್ಕೆ ತಂದುಕೊಳ್ಳುವುದೇ ಕೈವಲ್ಯೋಪನಿಷತ್ತಿನ ಮುಖ್ಯ ಉದ್ದೇಶ, ಈ ಮಂತ್ರದ ಉದ್ದೇಶ. ತತ್ವಮೇವ ತ್ವಮೇವ ತತ್ ಎಂಬುದು ಉಪನಿಷತ್ ದ್ರಷ್ಟಾರನ ಉಪದೇಶ ವಾಕ್ಯ. ತನ್ನ ಹೃದಯದಲ್ಲೇ ಧ್ಯಾನದ ಮೂಲಕ ಸರ್ವವ್ಯಾಪಿಯಾದ ಆತ್ಮನೇ ತಾನೆಂದು ಅರಿವುಂಟು ಮಾಡಿಕೊಳ್ಳುವುದೇ ಸಾಕ್ಷಾತ್ಕಾರ. ಅದೇ ಸಾಕ್ಷಾತ್ಕಾರ. ನೋಡಿ, ಆ ಅರಿವು ಉಂಟು ಮಾಡ್ಕೊಳ್ಳೋದು. ನನಗೂ ಭಗವಂತ ನಾನು ಎಲ್ಲೋ ಇದ್ದಾನೆ, ಬೇರೆ ಎಲ್ಲೋ ಕಾಣ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದಲ್ಲ. ನನ್ನಲ್ಲಿ ನಾನಾಗೇ ಇರತಕ್ಕಂಥ ಆತ್ಮ ಚೈತನ್ಯವೇ, ಆತ್ಮವೇ ಬ್ರಹ್ಮವಾಗಿದೆ. ಇದೇ ಬ್ರಹ್ಮವಾಗಿದೆ ಅಂತಂದಮೇಲೆ ನಾನೇ ಎಲ್ಲರಲ್ಲೂ ಬ್ರಹ್ಮದಲ್ಲಿರತಕ್ಕಂಥ ಭಾವವಾಗಿದ್ದೇನೆ ಎಂಬ ದೊಡ್ಡ ಭಾವ, ಜಂಬ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮವಾಗಿದ್ದೇನೆ ಅನ್ನೋ ದುರಹಂಕಾರದ ಮಾತಲ್ಲ. ಅದು ಸ್ವರೂಪ ಜ್ಞಾನದಿಂದ ಉಂಟಾಗತಕ್ಕಂಥ, ವೈರಾಗ್ಯದಿಂದ ಉಂಟಾಗತಕ್ಕಂಥ ಜ್ಞಾನ ಪ್ರಪಂಚದ ಕೊನೆಯ ತೊಟ್ಟ ತುದಿ. ಅದೇ ಧ್ಯಾನ ಯೋಗದ ನಿಷ್ಠೆ, ಜ್ಞಾನ ನಿಷ್ಠೆ. ಎಲ್ಲವೂ ಅದೇ ಆಗಿದ್ದಾರೆ. ಆದರೆ ಅದನ್ನು ನಾನೆಂದು ನಾನು ನನ್ನನ್ನು ದರ್ಶನ ಮಾಡಿಕೊಂಡಿದ್ದೇನೆ. ಬೇರೆಯವರು ಅದೇ ಆಗಿದ್ದಾರೆ, ಆದರೆ ಅವ್ರಿಗೆ ಅದರ ಅರಿವಿಲ್ಲ ಎಂಬ ಅರಿವು ಇವನಿಗಿರಬೇಕು. ಯಾರಿಗೆ? ಬ್ರಹ್ಮಜ್ಞಾನಿಗೆ, ಆತ್ಮಜ್ಞಾನಿಗೆ ಅಂತ ಇದರ ಅರ್ಥ. ಅಂದರೆ ಏವನೇ ಮೇಲು ಕೇಳು, ಅದು ಇದು ಜಾತಿ ಗೀತಿ ಲಿಂಗ ಭೇದ ಅದೆಲ್ಲನೂ ಇರೋವರೆಗೂ ಇದು ತಲೆಗೆ ಬರೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಅಧ್ಯಾತ್ಮ ಅನ್ನುವುದು ಏಕಮುಖವಾಗಿ ಮುಂದಕ್ಕೆ ಹೋಗತಕ್ಕಂಥದ್ದಾಗಿದೆ ಹೊರತು ಎಲ್ಲಿಯೂ ಕೂಡ ಒಡಂಬಡಿಕೆ ಇರತಕ್ಕಂಥ, ಒಡಕಾಗಿರತಕ್ಕಂಥ ಮಡಕೆಯ ಚೂರಲ್ಲ ಇದು ಅನ್ನೋದನ್ನು ಗಟ್ಟಿ ಮಾಡ್ಕೋಬೇಕು. ಇದೇ ಗಟ್ಟಿತನ, ಇದೇ ನಿಜವಾಗಲೂ ಬ್ರಹ್ಮೋಪದೇಶ, ಇದೇ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರವನ್ನು ಕೊಡುವ ಧ್ಯಾನವನ್ನು ಹೇಗೆ ಮಾಡಬೇಕೆಂಬ ವಿಚಾರವನ್ನು ಮುಂದಿನ ಮಂತ್ರಗಳಲ್ಲಿ ಹೇಳಿದೆ. ಅಲ್ಲಿ ಮುಗಿತಾ? ಅದರಿಂದ ನಾವು ಈ ಧ್ಯಾನ ಯೋಗದಲ್ಲಿ ಹೀಗೆ ನಾವು ನಮ್ಮನ್ನು ಏಕವಾಗಿ, ದೊಡ್ಡದಾಗಿ ಮತ್ತು ನಮ್ಮನ್ನೇ ಎಲ್ಲರ ಹೃದಯಗಳಲ್ಲೂ ಕಂಡುಕೊಳ್ಳುವಂತಹ ವಿಧಾನವನ್ನು ಹೇಗೆ ಮಾಡಬೇಕು, ಹೇಗೆ ಇದನ್ನು ಅನುಸಂಧಾನ ಮಾಡಬೇಕು ಅನ್ನುವುದಕ್ಕೆ ನಿರ್ದಿಷ್ಟವಾದಂಥ ಒಂದು ಮಾರ್ಗದರ್ಶನವನ್ನು ಈ ಉಪನಿಷತ್ತು ನಮಗೆ ಕೊಡುತ್ತದೆ. ಮುಂದಿನ ವಾರದಿಂದ ಅಂತ ಹೇಳ್ತಾ ನಾವು ಇವತ್ತಿನ ಮಂಗಳಾಚರಣೆಯನ್ನು ಮಾಡೋಣ. ತದನಂತರ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ. ಇದರ ಮುಂದಿನ ಭಾಗ ಅತ್ಯಂತ ರೋಚಕವಾಗಿರುತ್ತೆ. ಅಂದರೆ ನಾವು ಅದರ ರೋಚಕ ಅಂತ ಅಂದ್ಕೊಳ್ಳೋ ಬದಲು ನಮಗೆ ಇರತಕ್ಕಂಥ ನಮ್ಮ ವಿಚಾರವನ್ನೇ ಬೇರೆಯವರು ಹೇಳಿದಾಗ ರೋಚಕತೆ ಕಾಣುತ್ತದೆ. ಆದರೆ ನಿಜವಾಗಲೂ ಇದು ಸಹಜವಾಗಿರುತ್ತದೆ, ಸೌಂದರ್ಯವಾಗಿರುತ್ತದೆ, ಲಲಿತವಾಗಿರುತ್ತದೆ, ಲಹರಿಯಾಗಿರುತ್ತದೆ ಅನ್ನುವುದು ನಮ್ಮ ಗಮನಕ್ಕೆ ಬರಬೇಕು. ಪೂರ್ಣ ನಮಗೆ ಇದು ಅನುಭವಕ್ಕೆ ಬಂದಾಗ ಮಾತ್ರ. ಈಗ ನಾವೇನು ಮಾಡೋಣ? ಮಂಗಳಾಚರಣೆಯನ್ನು ಮಾಡೋಣ.